ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿ ತವರಿಗೆ ಹೋದ ಮೇಲೆ ನಾನು ಒಬ್ಬ ಬಡಪಾಯಿ. ಅವನವನ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ ಎಷ್ಟ ಕೊಂಡ ದಿನ ಆತು. ನಮ್ಮವ್ವ ಒಂದ್ ದಿವ್ಸರ ಹೋಗಿ ಆಕಿನ ಕರ್ಕೊಂಡ್ ಬಾರ್ಲಾ ಅಂತಾಳ. ಇಲ್ಲ, ನನ್ ಕಷ್ಟ ಆಕಿಗೆ ಏನ್ ಗೊತ್ತಾಗ್ಬೇಕು. ರಾಜಾ ರಾಜಾ ಅವ್ನು ಯಾಕೆ ಹಲಪ್ತೆ ಇಲ್ಲ ಕುಂತ ದೇವ್ ಕುಂತಂಗ ಕಾಣಿಸ್ವಲ್ಲ ನನ್ನ ಕಣ್ಣಿಗೆ. ಏನ್ ಮಾಡಕತ್ತಿಲ್ಲ ಅಲ್ಲಿ ಕುಂತು? ಕೊಡ್ಸಿಯಲ್ಲಿ ಹೆಲಿಕಾಪ್ಟರ್ ಅದನ್ನ ಸ್ಪೆಷಲ್ ಸರ್ವಿಸ್ ಮಾಡಕತ್ತೇನೆ. ಕಾಣಿಸ್ವಲ್ದ ಬೈಕ್ ತೊಳಕತ್ತಿದ್ದ. ಬೈಕ್ ತೊಳಕತ್ತೀಯ? ಅಲ್ಲಲ್ಲ, ಇವತ್ತರ ಅಮಾಸಿಲ್ಲ ಹುಣ್ಣಿಮಿಲ್ಲ, ಅದ್ನ್ಯಾಕ್ ತೊಳಕತ್ತಿ? ಎಲ್ಲರೂ ಹೊಂಟ್ಕಿಂತೇನು ಮತ್ತ? 12 ಗಂಟೆಕ ಸಿಎಂ ಸಿದ್ದರಾಮಯ್ಯ ಕೂಟ ಅಸೆಂಬ್ಲಿ ಮೀಟಿಂಗ್ ಐತಿ. ಅದನ್ನ ಮುಗಿಸ್ಕೊಂಡು ಮಾಜಿ ಸಿಎಂ ಯಡಿಯೂರಪ್ಪ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಮಧ್ಯಾಹ್ನ 2 ಗಂಟೆಕ ದೇವೇಗೌಡ ಸಾಹೇಬ್ರ ಮನೆಗೆ ಹೋಗಿ ಮುದ್ದಿ ಊಟ ಉಂಡು 3 ಗಂಟೆಕ ದಿಲ್ಲಿ ಫ್ಲೈಟ್ ಐತಿ. ಆ ಫ್ಲೈಟ್ ನಾಗ ದಿಲ್ಲಿಗೆ ಹೋಗಿ ಪ್ರಧಾನ ಮಂತ್ರಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಆಮೇಲೆ ಕೇಜ್ರಿವಾಲ್ ಜೊತೆಗೆ ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ಇನ್ನು ಹಾಳ್ ಕೊಂಪಾಗ ಬಂದು ಮಕ್ಕೋತೇನೆ. ಸಾಕ? ಅಯ್ಯೋ, ನನ್ನ ಬಾಯ ಹೊಟ್ಟೆ ತುಂಬಲಿ. ನಾ ಏನಾರ ಕೇಳಿದ್ರೆ ನೀ ಏನಾರ ಹೇಳ್ತೀಯಲ್ಲ, ತಲೆಗಿಲ್ಲ ಕೆಟ್ಟದ ನಿನಗ. ಅಲ್ಲ, 20 ದಿವಸ ಆತ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ 1 ದಿವಸ ಆಕಿನ ಹೋಗಿ ಕರ್ಕೊಂಡ್ ಬರ್ಲಾ ಅಂತ ಹೇಳಿದೆ. ನೀನು ಹೇಳ್ತಿಲ್ಲ, ಅದ್ ಕಷ್ಟ ಏನನ್ನೋದು ನನಗ್ ಗೊತ್ತು, ನಿನ್ಗೇನು ಗೊತ್ತಾಗತ್ತಲ್ಲಿ? ಅಲ್ಲ ಜೋಕುಮಾರ, ಹೆಂಡತಿ ಕಡೆ ಹೋಗೈತಲ್ಲ ನನ್ ದ್ಯಾಸ, ಅದಕ್ಕ ನನ್ನ ಮೇಲೆ ಗುರ್ರ ಅಂತ ಬರಾಕತ್ತೇನ? ಮತ್ತ ಹೆಂಡತಿ ಮಕ್ಕಳ್ದಾಗಿಲ್ಲ ಅಂದ್ರ ರಾತ್ರಿ ನಿದ್ದೆನ ಬರುದಿಲ್ಲ. 20 ದಿವಸ ಆತ ಹಾಸಿಗೆಯಾಗ ಒಬ್ಬನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೊಳ್ಳಾಡೋದಾಗೈತಿ. ಹಂಗೇನಿಲ್ಬೇ ಪಾಪ, ನಿನಗೂ ವಯಸ್ಸಾಗೈತಿ. ಒಬ್ಬಕ್ಕೆ ಎಷ್ಟಂತ ನೀನು ಕೆಲಸ ಮಾಡ್ತಿ ಹೇಳ. ಅದಕ್ಕ ಇವತ್ತು ನಾನು ಹೋಗಿ ಆಕಿನ ಕರ್ಕೊಂಡ್ ಬರ್ಬೇಕಂತ ಡಿಸೈಡ್ ಮಾಡ್ಬಿಟ್ಟೇನಿ. ನೀನು ಲಗುಣ ಜಳಕಕ್ಕ ನೀರ್ ಕಾಸ, ನಾ ಲಗುಣ ಜಳಕ ಮಾಡಿ ಲಗುಣ ಬೀಗರ ಊರಿಗೆ ಹೋಗಿ ಲಗುಣ ನೀನು ಸಸಿ ಕರ್ಕೊಂಡು ಲಗುಣ ಬಂದ್ಬಿಡ್ತೇನೆ. ಅಲ್ಲ, ಹೆಂಡತಿ ಸರಿ ಹಿಡ್ಕೊಂಡು ಅಡ್ಡಾಡ್ಲಾರ್ದ ಬಹಳ ದಿವಸ ಆಗೈತಿ. ನಸ್ಕುನಿ ಅಂತ 20 ದಿನ ಹೆಂಡತಿ ಬಿಟ್ಟು ಹೋಗಿದ್ದಕ್ಕ ಇಷ್ಟು ಒದ್ದಾಡಕತ್ತಾನ. ನನ್ ಗಂಡ ನನ್ ಬಿಟ್ಟು ಹೋಗಿ 20 ವರ್ಷ ಆತ. ಪಾಪ ಅದೆಷ್ಟು ಒದ್ದಾಡಕತ್ತೈತಿ ಅದು ದೇವ್ರಿಗೆ ಗೊತ್ತ. ಯಾಕ ಬೇ ಮ್ಯಾಲ ಮಾಡ ನೋಡ್ಕೊಂಡು ಏನ ಗೊಯ್ ಗೊಯ್ ಅಂತಿದಿ? ಮ್ಯಾಲ ಏನಾರ ನಿನ್ನ ಪತಿದೇವ ಪ್ರತ್ಯಕ್ಷ ಆದ್ ನಾನ? ಹಂಗೇ ನಿಲ್ಬಿಡಲ್ಲ, ಮಳಿ ಮಾಡಾಗೈತಿ. ಲಗುನೆ ಹೋಗಿ ನೀನ್ ಹೆಂಡತಿನ ಕರ್ಕೊಂಡ್ ಬಂದ್ಬಿಡು. ಹೌದ್ ಬೇ, ನೀ ಹಂಗಾರ ಲಗುನ ಜಳಕ ನೀರ್ ಕಾಯಿಸ್ಬಿಡ, ನಾ ಲಗುನ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೇನೆ. ನೀರ್ ಕಾದು ಬಹಳ ಹೊತ್ತಾಗೈತಿ, ಲಗುನೆ ಜಳಕ ಮಾಡಿ ಹೋಗು. ಆಯ್ತು ತಗೋ. ನಾವ್ ಹೋಗ್ಬರ್ತೇನೆ ಹೊತ್ತ. ರಾಜ, ಏನ್ ಮಾಡಿ ಊಟಕ್ಕ? ಮುಳಗಾಯಿ ಪಲ್ಯ ಬಿಸಿ ರೊಟ್ಟಿ ಮಾಡೀನಿ, ಸ್ವಲ್ಪ ಉಂಡು. ಮುಳಗಾಯಿ ಪಲ್ಯ ಮಾಡಿಯಾ? ನೀನ ತಿನ್ನೋದನ್ನ ನಾ ಇವತ್ತ ಬೀಗರೂರ್ ಹೊಂಟನಲ್ಲ, ನನಗಲ್ಲೇ ಸ್ಪೆಷಲ್ ಮಟನ್ ಊಟ ಇರ್ತೈತಿ, ನಾ ಅಲ್ಲೇ ಮಾಡ್ತೇನೆ. ಅಲ್ಲಲ್ಲ, ಬೀಗ್ರ ಮಟನ್ ತಂದು ಅಡಿಗೆ ಮಾಡಿಸ್ಕೊಡು ಮಟನ್ ನೀನ್ ಉಪವಾಸ ಇರ್ತೀನ? ಯವ್ವಾ, ನನಗ ಮಟನ್ ಊಟ ಅಂದ್ರೆ 1 ದಿವಸ ಅಲ್ಲ, 2 ದಿನ ಬೇಕಾದ್ರೂ ಉಪವಾಸ ಇರ್ತೇನೆ. ನೀ ಮಾಡ್ಕೊಡ್ತೇನೆ ಮತ್ತೆ? ನನಗದನ್ನ ನೋಡಿದ್ರೆ ವಾಂತಿ ಬರ್ತೈತಿ, ನಾ ಮಾಡ್ಕೊಡಕ್ ಒಲ್ಲಪ್ಪ. ನಮ್ ಮನ್ಯಾಗ ಚಿಕನ್ ಮಟನ್ ಸುದ್ದಿನ ತೆಗಿಬೇಡ ನೀನು. ಬಿಡು ಮತ್ತ, ನೀ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಿ? ನಾ ಅಲ್ಲೇ ಹೋಗಿ ಊಟ ಮಾಡ್ತೇನೆ. ಓಕೆ, ಬಾಯ್. ರಾಜ, ಇವತ್ತ ಲಗುನ ಕರ್ಕೊಂಡ್ ಬಂದ್ಬಿಡು, ಮತ್ತ 8 ದಿವಸ ಅಲ್ಲೇ ಇದ್ದಿದ್ದಿ ಮತ್ತ. ಇಲ್ಲ ಅಳ್ವೆ, ನಿನ್ನ ಅವನ ಇವತ್ತ ಕರ್ಕೊಂಡ್ ಬರ್ತಾನೆ. ನೀ ಮನೆ ಕಡೆ ಹುಷಾರ್ ನೋಡ. ನಾವು ಬರ್ತಾನೆ. ರೀ, ಇದೊಂದ್ ಕೊಡ ನೀರ್ ತುಂಬ್ಕೊಂಡ್ ಕೊಡ್ರಿ ಅರ್ಬಿ ಹಿಂಡಾಕ. ಅಲ್ಲೇ ನಾನ್ ಖಾಲಿ ಕುಂತನ ನಿಲ್ಲೆ, ನೀರ್ ತುಂಬ್ಕೊಂಡ್ ಬಾ. ಅಯ್ಯೋ, ನನ್ ಗಂಡ ಶಾನೆ ಅಂತ ಇದೊಂದ ಕೊಡ ನೀರ್ ತುಂಬ್ಕೊಂಡ್ ಕೊಡ್ರಿ. ಅಂದ್ರೆ ಇಷ್ಟು ಸುಳಿ ಮಗ ಅನ್ಕೊಂಡಿದ್ದೆ ನನ್ನ ಈ ಶಾನೆ ಅನ್ನತಿ. ಅಯ್ಯೋ, ನಾ ಎಲ್ಲಿ ಹಂಗ ಅಂದಿರಿ? ಇದೊಂದ್ ಕೊಡ ನೀರ್ ತುಂಬ್ಕೊಂಡ್ ನಿಮ್ ಕೈ ಏನ್ ಹರ್ಕೊಂಡ್ ಬೀಳ್ತೈತೇನ್ರಿ? ನೀ ಎದ್ದು ಹೋದ್ರ ನಿನ್ ಕಾಲಿನ ಹರ್ಕೊಂಡ್ ಬೀಳಲ್ಲ. ನೀರ ತುಂಬ್ಕೊಂಡ್ ಬಾ. ಅಯ್ಯ, ನಿಮಗ್ ಹೇಳೋದೊಂದ, ಈ ಗ್ವಾಡಿಗೆ ಹೇಳೋದೊಂದ. ನಾನ ತೊಗೊಂಬರ್ತೀನಿ ತಗೋ.
ಹೋಗ ನೀ ಕುಂತಲ್ಲೇ ಮಾಡಿಸ್ಬೇಡ. ಬರ್ಬೇಕಳ ದೇವ್ರು, ನೀವು ಬಂದಿದ್ದು ಬ್ಯಾಸ್ಗಿ ಕಾಲದಾಗ ಮಳೆ ಬಂದಾಗ ಆತ್ ನೋಡ್ರಿ. ಆರಾಮದಿರಿ ಮಾಮಾರ? ಹಾ ಆರಾಮ್ರಿ, ನೀವ್ರಿ? ಆರಾಮದ ನೋಡ್ರಿ. ನೋಡ್ರಿ ಯಾವಕ್ಕ ನಿಮ್ ಮನೆಯವ್ರು ಬಂದಾರ, ಕಾಲ್ ತೊಳಕ್ ಒಂದ್ ಸರಿ ನೀರ್ ತಗೊಂಡ್ ಬಾ. ತಗೊಂಡ್ ಬಂದೆ. ಮಾಮಾರ ಇನ್ನ ಗಿಲಾಯ್ ಮಾಡ್ಸಲ್ಲನ್ರಿ ಇದನ್ನ? ಇಲ್ರಿ, ಅವ್ ಗೌಂಡಿನ ಬರೋಲ್ಲ. ಹೌದ್ರಿ? ಹೊಂಡಿಗಳು ಸಿಗೋದ ಬಹಳ ಕಷ್ಟ ಐತಿ ಬಿಡ್ರಿ ಸರ್ ಈಗ. ಅಯ್ಯೋ ಭಾರಿ ತ್ರಾಸ್ರಿ ಅವನು. ನೀರ್ ತಗೋರಿ. ಹೆಂಡ್ತಿ 20 ದಿನದಾಗ ಅಂದ್ರ ಸಬಿನಾ ಪುಡಿ ಹಾಕಿ ತಿಕ್ಕಿ ತೊಳೆದ ತಾಮ್ರದ ಹಂಡೆದಾಗ ತಳ ತಳ ಹೊಳಿತಿತ್ತಲ್ಲ ನನ್ ಬಂಗಾರ ಗಿಂಡಿ. ಇಲ್ಲ ಹಿಡಿದು ಲಚ ಲಚ ಮುತ್ ಕೊಟ್ಟಿಲ್ಲೇನ? ರೀ ಆಮೇಲೆ ಕೊಡಿರಂತ ಮೊದಲು ಕಾಲ್ ತೊಳ್ಕೊಂಡ್ ಒಳಕ್ ಬರ್ರಿ. ಹೌದಾ, ಐತೆ. 20 ದಿನದ ಶೇಡ್ ಒಂದ ದಿವಸದಾಗ ಹೀರ್ಕೊಂಡ್ಬಿಡ್ತೇನೆ. ಅಯ್ಯ ಮುಂಜಾನೆ ಎದ್ದು ಗ್ಯಾಸ್ ಅಲ್ಲಿ ಒದರ್ದಾಗ ಗೊತ್ತಾತ ನನಗೆ ಇವತ್ತು ನಮ್ಮ ಮಳಿ ಅಂದ್ರ ಬರ್ತಾರ ಅಂತೇಳಿ. ಅಟ್ರೊಳಗ ಬಂದಬಿಟ್ಟ ನೋಡ ಅಳಿ ಅಂದ್ರ. ಅವ್ರ ಆರಾಮದಾರ್ರಿ? ಆರಾಮದವ್ರಿ. ಅಕ್ಕಿಗೆ ನಾವು ಗುಣ್ಕಲ್ ಇದ್ದಂಗ ಅದಾವ. ದೇವಕ್ಕ ಹೋಗು, ಅಳಿಯಾರಿಗೆ ಮಂದಗ ಹಾಲಿನಾಗ ಚಾ ಮಾಡಿಕೊಡು ಹೋಗು. ಆತ್ ರೀ, ಒಳಕ್ ಬರ್ರಿ. ರೀ ಕೊಡ್ರಿ ತೆಂಗಿನಕಾಯಿ ಅದನ್ನ. ಚಾ ತಗೊಂಡ್ ಬರ್ತೀನಿ ಕುಂದ್ರಿ. ಒಂದ್ ಕೆಜಿ ಕುರಿ ಮಟನ್, 1 ಕೆಜಿ ಹೊಟ್ಟೆನ್ ಪಲ್ಲೆ ತಗೊಂಡ್ ಬರ್ರಿ, ಅಡಿಗೆ ಮಾಡ್ತೀನಿ. ಚಲೋ ಆತ್ ನೋಡ. ಅಲ್ಲ, ಅಮಾಸಿ ಪೂಜೆಗೆ ಅಂತ ಸುಲದ ತೆಂಗಿನಕಾಯಿ, ಹಳೆಯಾನ್ ಪೂಜೆಗೆ ಎಡಿ ಆತ ನೋಡು. ನೀ ಮಿಕ್ಸರ್ಗೆ ಹಾಕಿ ಚಲೋ ತಂಗಿ ರುಬ್ಬಿಡ. ನಾ ಹಿಂಗ್ ಹೋಗಿ ಮಟನ್ ತಗೊಂಡ್ ಬರ್ತಾನೆ. ದೇವಕ್ಕ ಬೇ ತಗೋ ಇದನ್ನ ಕೊಬ್ಬರಿ ತೆಗ್ದಿಡುವ, ಮಗ್ಗಿ ಮಟ್ಟ ಹೋಗಿ ಮಿಕ್ಸಿ ಇಸ್ಕೊಂಡ್ ಬರ್ತೀನಿ. ಆತ್, ನಾ ತೆಗೆದಿಡ್ತೀನಿ, ನೀ ಹೋಗ್ ಬಾ. ಹಂಗ ಒಂದೆರಡು ತೆವ್ಯಾಗ ಟಮಾಟನ್ ಬಿಸಿ ಮಾಡಿರ ಅಯ್ಯವ. ಆತ್ ಬೇ, ನಾ ಮಾಡಿಡ್ತೀನಿ. ನೀ ಜಲ್ದಿನ ಹೋಗಿ ಮಿಕ್ಸರ್ ತಗೊಂಡ್ ಬಂದ್ಬಿಡು. ನೀ ಮತ್ತೆಲ್ಲಾರ ಮಲ್ಲಮ್ಮ ಮಾತ್ ಹಚ್ಕೊಂಡ್ ಕುಂತಿಗಿಂತೀಯ? ಆಯ್ತವಾ, ಲಗುನ ಹೋಗಿ ಬರ್ತೀನಿ. ಅವ ಬಿಡ್ರಿ, ಅವ್ವ ನೋಡ್ತಾಳ. ನೋಡ್ಲಿ ಬಿಡು, ನಾವೇನ್ ಯಾರು ಮಾಡ್ಲಾರ್ದೇನ್ ಮಾಡಕತ್ತಿಲ್ಲ. ಯಾರು ಮಾಡ್ಲಾರ್ದೇನ್ ಮಾಡಾಕತ್ತಿಲ್ ಖರೆ, ಆದ್ರ ಮಾಡು ಜಾಗ ಇದಲ್ಲ. ಬಾ ಹಂಗಾರೆ ಕೊನೆಗೆ ಹೋಗುದು. ರೀ ಕರ್ದ ತಕ್ಷಣ ಬಂದ್ಬಿಡ್ಬೇಕನ್ನ ಈ ಮಠ ಮಧ್ಯಾಹ್ನದಾಗ. ಅದೆಲ್ಲ ರಾತ್ರಿ ಅಷ್ಟ ಚಂದ. ಅಲ್ಲ, 20 ದಿವ್ಸ ಆತ ನಾನ್ ನೋಡ್ಬೇಕಂತ ಒಂದ್ಸರಿನೂ ಅನಸ್ಲಿಲ್ಲ ನಿನಗ? ಅನಸ್ತಿತ್ತ, ಅದ್ಕ ನೋಡ್ತಿದ್ನಲ್ ವಿಡಿಯೋ ಕಾಲ್ದಾಗ. ವಿಡಿಯೋ ಕಾಲ್ನಾಗ ಏನ ರೊಮ್ಯಾನ್ಸ್ ಮಾಡಕ್ ಬರ್ತೈತೆ, ಮುದ್ದಾಡಕ್ ಬರ್ತೈತೆ. ಶಾಂತ, ಇದು ಚಲೋ ಹಾಕಿನ ರೇಷನ್ ಹಾಕಿ ಇದು? ಏ ಶಾಂತ ಹೋಗ. ಎಲ್ಲಿ ಬೇ ಶಾಂತ? ಹಿತಲ ಮನೆಗ ಅದಾವನೆ? ಇಲ್ಲಪ್ಪ, ಇಲ್ಲೇ ಬಾಜು ಮಲ್ಲಮ್ಮಕ್ಕರ್ ಮನೆಗೆ ಮಿಕ್ಸರ್ ತರ್ತೀನಿ ಅಂತ ಹೋಗಾಳ. ಹೌದಾ, ಸರಿ ತಗೋ. ಇದು ಮಟನ್ ಐತಿ, ಚಲೋ ತಂಗಿ ಅಡಿಗೆ ಮಾಡ. ಅಳೇಂದ್ರ ಏನಿದು ಅಕ್ಕಿ ಎಲ್ಲ ಆರ್ಸಕೋತಿದ್ವಿ? ಅವರ ಕಲ್ಲಾಗ ಹಾಕಿ ಬಿದ್ದಿದ್ರಿ. ಅವ ಅಂದ್ರ ಅಕ್ಕಿ ಕಲ್ಲಾಗ ಬಿದ್ದಿದ್ರಿ, ಕಲ್ಲ ಆರಿಸ್ಕಲ್ಲಾಕತ್ತೀರಿ. ಹೌದಾ? ಅಲ್ವೇ ದೇವಕ್ಕ, ನಾನು ಅಳೇಂದ್ರ ಕರ್ಕೊಂಡ ಊರಾಗ ಹೋಗಿ ಬರ್ತೀನಿ. ನೀ ಸ್ವಲ್ಪ ಚಲೋ ತಂಗಿ ಅಡಿಗೆ ಮಾಡ. ಬರ್ರಿ ಅಳೇಂದ್ರ, ಹೋಳು. ಹೋಗ್ರಿ. ಬರ್ರಿ ಬರ್ರಿ ಬರ್ರಿ. ಯಪ್ಪ ಇವ್ರನ್ ಕರ್ಕೊಂಡು ಕುಡ್ದು ಗಿಡ್ದು ಬಂದ್ಗಿಂದ ಯಾನಿ ಅವ್ಗ ಹೇಳ್ತೀನಿ ನೋಡ್. ಮತ್ತ ಇಲ್ಲ ಅಳಬೆ, ನಾವು ಕುಡಿಯಾಕ ಹೊಂಟಿಲ್ಲ. ಹಳ್ಯಾರಿಗೆ ನಮ್ ಗೊಂಜಾಳ ಹೊಲ ತೋರ್ಸಾಕ್ ಕರ್ಕೊಂಡ್ ಹೊಂಟಿನ. ಹೌದು. ಗೊತ್ತಾಯ್ತಾಳ ನನಗ್ ನಿಮ್ ಗೊಂಜಾಳ ಹೊಲದ ಬಗ್ಗೆ. ಹೋಗ್ ಬರ್ರಿ. ಯಾಕಿದ್ರಂಗಿಲ್ಲ ನೀನ್ ನೋಡೇ ವಿಷಯ ಇರತ್ತೆ, ಮತ್ತೆ ಬರ್ರಿ, ನೀವ್ ಮಾತಿ ಬಂದ ಬಿಡಂಗಿಲ್ಲ. ಹೋಗ್ ಬರ್ರಿ. ಎಲ್ಲಿಗ್ ಪ್ರಯಾಣ?
ಎಲ್ಲಿಲ್ಲ ಹಳೆಯನ್ ಕರ್ಕೊಂಡ ನಮ್ಮ ಗೊಂಜಾಳ ಹೊಲ ತೋರ್ಸೋಣಂತ ಕರ್ಕೊಂಡ್ ಹೋಗ್ತೀನಿ. ಹೌದ್ರಿ? ಹೌದ್ರೈತಿ ಸ್ವಲ್ಪ ಹೊಲಮಟ್ಟ ಹೋಗಿ ಗೊಂಜಾಳ ಹೋಗಿ ಬರಂಗಾರ ಲಗುಣ ಬರಂಗಾರ ಹಾ. ಹೋಗಿ ಅಡಿಗೆ ಮಾಡ್ತೀವಿ ಊಟ ಮಾಡ್ರಂತ. ಆಯ್ತು ಲಗುಣ ಕೊಡು ಅಲ್ಲಿ. ನಾ ಬಂದು ನಿಂತಿ ಎಷ್ಟೊತ್ತಿಲ್ಲಿ ಸ್ವಲ್ಪ ವರ್ಷ ತಿಳಿ ಹೋಮರಿ ದೇವ್ರ ಸ್ವಲ್ಪ ಸಮಾಧಾನ ಗಿಮಾಧಾನ ಹಾಕ್ಯಾನಿಲ್ಲ ನಿನಗೆ. ಕೊಡೋಲೆ ಏನು ಪುಗುಸಟ್ಟಿ ಕೊಟ್ಟಂಗ್ ಮಾಡ್ತೀಯಲ್ಲ. ನೋಡ ನನಗ್ ಹಿಂದಾಡೆ ತಲಿ ಕೆಡ್ತಂದ್ರೆ ಇಲ್ಲಿ ಯುದ್ಧನ ನಡೀತಿದೆ. ಅಣ್ಣ ಇಂಥ ಜನ 1000 ಮಂದಿ ನೋಡ್ತೇನೆ ಇಲ್ಲಿ. ನೋಡಿ ನಡಿ. ನಾವು ಕುಡಿ ಮಠ ಅಷ್ಟ ನಿಮ್ ಹವ ಕುಡುದ ಮೇಲೆ ನಮ್ದ ಹವ. ನಡಿ ಗೊತ್ತ ನಡಿ. ನಾವು ಮತ್ತೆ ಟೈಟ್ ಆಗಿ ಬರ್ತೇವೆ. ಅವಾಗ ಐತೆ ನಿಮಗ ಒಬ್ಬೊಬ್ಬರಿಗೆ. ಅಮ್ಮಾರ ತಗೊಂಡ್ಬಿಡ್ರಿ ಆ ಕಡೆ ಹೊಲಕ್ ಹೋಗ್ಬಿಡೋಣಂತ. ಹಂಗಂತೀರಿ? ನೀರಿ ಒಂದ್ ನಿಮಿಷ. ಊರಿಗೆ ಬಂದ ಹಳ್ಳಿಯ ಬಾರಿಗೆ ಬರಬೇಕ. ಮಂಜಣ್ಣ ಬಾರು ಇರಪ್ಪಣ್ಣ, ಯಾವ್ದೇ ಹೊಸ ಗಿರಿ ಬಂದಿಯಲ್ಲ. ಅವ್ರು ಬೇರೆ ಯಾರು ಅಲ್ಲೋ ನಮ್ಮ ಹಳೆ ಅಂದ್ರೆ ಹಳ್ಯಾನು ಕರ್ಕೊಂಡ ಬಂದೆ ಬಿಡಾಕ. ಅವ್ರು ಹಾಟ್ ಗಿಟ್ ಏನು ಕುಡಿಯಂಗಿಲ್ಲ, ಬರೀ ಬೀರ್ ಅಷ್ಟ. ಅವ್ರಿಗೆ ಒಂದ್ ಚಲೋ ಬೀರ ನನ್ ಮಾಮೂಲಿ ಐತವ ಅದು ಕೊಡ. ಇದು ನಿಂದ ಹಾ ಇದು ನಿಮ್ಮ ಹಳ್ಯ ಅಂತ ಹಾ ಅವ್ರಿಗೆ ಹಾಕಿ ಕೊಡೋದು. ಕೊಡ್ತೇನೆ. ಗ್ಲಾಸ್ ಲೈಟ್ ಎರಡು ಅದಾವಲ್ಲ. ಹಾ, ಎರಡು. ರೊಕ್ಕ ಎಷ್ಟಾತ? 300 ರೂಪಾಯಿ ಕೊಡ್ರಿ. 300? ಕರೆಕ್ಟ್ ಅದಾವಲ್ಲ ಅವನು. ಬರ್ಲೆ. ಹಾ ಬಾ ಇರ್ಕೋಣ ಬಾ. ಅಮ್ಮಾರ ಅಲ್ಲೇ ಕೂರೋಣಲ್ರಿ ಆ ಗಿಡಕ್ಕ. ಬರ್ರಿ ಸಾವಕಾಶ ಬರ್ರಿ ಹಿಂಗ. ಹಾ ನಡ್ರಿ. ಹಾ ಬರ್ರಿ. ಚಲೋ ಐತ್ ಬಿಡ್ರಿ ಹತ್ತಿ. ಹತ್ತಿ ಏನ್ರಿ ಮಳಿ ಇಲ್ಲ ಏನಿಲ್ಲ. ನಮ್ಮಲ್ಲಿನೂ ಹಂಗಾಗ್ಯಾರ ಮಾಮರ. ಹಾ ಮಳಿ ಇಲ್ಲಾರ್ಕೆಲ್ಲಾ ಪೀಕ್ ಒಣಗಿ ಹೋಗ್ಬಿಟ್ಟಾವ. ಏನ್ ಮಾಡೋದ್ ಪಾಪ ಕರ್ಮ ಜಾಸ್ತಿ ಆಗ್ಬಿಟ್ಟಾವ್ರಿ ನಮ್ ಜಗತ್ತೊಳಗ. ಮಳಿ ಆಗ್ಬೇಕ್ ಬಿಡ್ರಿ ಇದು. ಕೂರೋಣ್ರಿ. ಹಾ ಇಲ್ಲಿ ಕುಂದ್ರ ಬರ್ರಿ ನೆರಳಾಕ. ಇರ್ರಿ ಒಂದ್ ನಿಮಿಷ ಇರ್ರಿ. ಕುಂದ್ರ ಕುಂದ್ರಿ ನೀವು. ಕುಂದ್ರ ತೆಗಿರಿ ಮಾವ್ರ. ಹೆಣ ನೋಡಿದ್ರ ದುಃಖ ತಡೆಯಂಗಿಲ್ಲ, ಸೆರೆ ನೋಡಿದ್ರ ನಾವ್ ತಡೆಯಂಗಿಲ್ಲ. ಒಟ್ಟ ಬಿಡು. ಹಾ ತೆಗಿರಿ. ಗ್ಲಾಸ್ ಯಾರು ತಂದ್ರ ತರ್ಬೇಕಿಲ್ಲ. ನನಗ್ ಗ್ಲಾಸ್ ಮಾಡ್ರಿ, ನಾ ಹಂಗ ಹೊಡಿತೀನಿ. ಹಂಗಂದ್ರೆ ಚೇರ್ಸ್. ನಮಗ ಹಾ ರೀ. ನಿಮ್ ಊರಾಗ ಅವ ಶಂಭು ಅಂತಿದ್ನಲ್ರಿ, ಎಲ್ಲದಂದ್ರ ಊರಾಗ ಕಾಣಿಸವಲ್ಲ ಈಗ? ಯಾರಿ? ಆ ಮೂಲಿಮನಿ ಶಂಭುಲಿಂಗ ಅಜ್ಜಾರನ್ರಿ? ಅಜ್ಜಾರಲ್ರಿ, ನಮ್ ಹೊರ್ಗಿ ನಾವ್ ಇದ್ನಲ್ರಿ. ನಾ ಹೊಸ್ದಾಗಿ ನಿಮ್ ಊರಿಗೆ ಬಂದಾಗ ಬೀಗ್ರ ಅಂತ ಹೇಳಿ ನನಗ್ ಮಸ್ಕಿರಿ ಮಾಡ್ತಿದ್ನಲ್ಲ ಅವಾರಿ. ಓ ಅವ ಮುದ್ಗಾರ್ ಶಂಬ್ಯಾ ನಿಮ್ಗತ್ತೆ ದಾಪ್ ಇದ್ನಲ್ರಿ? ಅವನ ನೋಡ್ರಿ, ಎಲ್ಲಿ ಕಾಣವಲ್ಲಲ್ರಿ ಅವ ಮ್ಯಾಲ್ರಿ ಅಂದ್ರ ಫಾರಿನಿಗೆ ಏನ್ರ ಹೋಗ್ಯಾನನ್ರಿ? ಮತ್ತೆ ಇಲ್ರಿ ಜಗತ್ತ ಬಿಟ್ಟು ಹೋಗ್ಯಾನ್ರಿ. ಮಾಮಾರ ಈಗರ ಕುಡ್ಯಾಕತ್ತೀರಿ, ಆಗ್ಲೇ ಇರ್ತಾರ ನಿಮ್ಗ. ಕರೆಕ್ಟ್ ಆಗಿ ಹೇಳ್ರಿ ಎಲ್ಲಿ ಹೋಗ್ಯಾನ? ಅಂದ್ರ ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗ್ಯಾನ್ರಿ. ತೀರ್ಕೊಂಡಾನ, ಮೃತಪಟ್ಟಾನ, ಲಿಂಗದ ಒಳಗಾಗ್ಯಾನ, ಸತ್ತು ಹೋಗ್ಯಾನ. ನಮ್ಮ ಅತ್ತಾಗ ಹೇಳ್ಬೇಕಂದ್ರ ಶಟದ್ ಹೋಗ್ಯಾನ. ಅಯ್ಯೋ ಪಾಪ. ಅಲ್ರಿ ಮಾವ್ರ ಎಂತ ಚಲೋ ಇದ್ದ, ಸಾಯುವಂತ ಏನಾಗಿತ್ತು ಅವಂಗ?
ಕುಡ್ತಾ ಜಗ್ಗಿ ಕುಡಿತಿದ್ರಿ 24 ತಾಸ್ ಯಾವಾಗ್ಲೂ ಟೈಟ್ ಆಗೇ ಇರ್ತಿದ್ದ ಬೆಳಗಾ ಮುಂಜಾನೆ ಎದ್ದ ಎಲ್ಲಾರು ಚಾ ಕುಡಿದ್ರ ಇವ ಶರೆ ಕುಡಿತಿದ್ರಿ ಹಂಗ ಕುಡ್ದು ಆರಾಮಿಲ್ದಂಗ ಆತ್ರಿ ಲಿವರ ಕಿಡ್ನಿ ಎಲ್ಲಾ ಫೇಲ್ ಆಗಿ ಹೊಟ್ಟೆಗಿನ ಕರಡಿಗೆ ಬಾವು ಬಂದ ಕರಡಿಗೆಲ್ಲ ತೂತ್ ಬಿದ್ದಿತ್ರಿ ದವಾಖಾನಿಗ್ ಹೋದ್ರ ಯಾವ ಡಾಕ್ಟ್ರು ಹಿಡಿಲಿಲ್ರಿ ಕಡಿಕ್ ಮನ್ಯಾಗ ಬಂದ್ ಬಿದ್ದ ಒದ್ದಾಡಿ ಸತ್ರಿ. ಅಯ್ಯೋ ಪಾಪ ಸಣ್ಣ ವಯಸ್ಸಲ್ರಿ ಹಿಂಗ ಆಗ್ಬಾರ್ದಾಗಿತ್ರಿ. ಮದ್ವೆ ಆಗಿತ್ತಾನ ಇಲ್ರಿ ಒಂದು ಎಲ್ಲಾಕತ್ರಿ ಕನ್ಯಾ ಕೊಡಕ್ ಬಂದವ್ರೆಲ್ಲ ಕುಡುಕ ಅಂತ ಹೇಳಿ ವಾಪಸ್ ಹೋಗಿದ್ರಿ. ಪಾಪ ಅವ್ರ ಅವ್ವಪ್ಪ ಈಗೂ ಗೊಳೋ ಅಂತಾರ್ರಿ. ಮಾಮಾರ ಬಾಳ್ ಬೇಜಾರಾತ್ರಿಪ್ಪ ನನ್ಗೆ ಈ ಸುದ್ದಿ ಕೇಳಿ. ನೀವ್ ಯಾಕೆ ಬೇಜಾರಾಕಿರಿ? ಅವ್ರವ್ರ ಪಾಪದ ಕರ್ಮ ಅವ್ರವ್ರ ಅನುಭವಿಸಿ ಹೋಗ್ತಾರ. ನೀವ್ ಕುಡೀರಿ. ಮಾಮಾರ ನಮ್ಮ ಊರಾಗು ಮೊನ್ನೆ ಒಂದ್ ಇಂತಾದ ಘಟನಾ ಆತ್ರಿ. ತುತು ಬ್ಯಾಡ್ರಿ ಅದು ಸುದ್ದಿ. ಏನ್ರಿ ಅಂತದು? ನಮ್ಮ ಊರಾಗ ಒಬ್ಬ ಬಸ್ಯ ಅಂತ ಹುಡುಗಿದ್ರಿ. ಹೆಚ್ಚು ಕಡಿಮೆ ನಮ್ಗಿಂತ ಒಂದ್ 2-3 ವರ್ಷ ಸಣ್ಣವನ. ತಂದೆ ತಾಯಿಗೆ ಒಬ್ರ ಮಗಾರಿ 10 ಎಕರೆ ಆಸ್ತಿ ರೀ ಅವ್ರದ. 2 ವರ್ಷ ಆಗಿತ್ರಿ ಲಗ್ನ ಆಗಿ. ಸಣ್ಣ ಮಕ್ಳ ಅದಾವ್ರಿ. ಹೆಣ್ಣು ಕೈ ತೊಳ್ಕೊಂಡು ಮುಟ್ಬೇಕು ಅಷ್ಟು ಚೆಲುವಿದಾಳ್ರಿ. ಇಷ್ಟೆಲ್ಲಾ ಇದ್ದು ಸುಳೆ ಮಗ ಮೊನ್ನೆ ಮಠ ಮಧ್ಯಾಹ್ನದಾಗ ಅವ್ರ ಹೊಲ್ದಾಗಿನ ಬೇರೆ ಗಿಡಕ್ಕೆ ಉರ್ಲ್ ಹಾಕೊಂಡ್ ಸಾಕು. ಅವನಿಗೇನಾಗಿತ್ರಿ ದಾಡಿ ಉರ್ಲ್ ಹಾಕೊಳ್ಳೋ ಅಂತದ್ದು? ಚಟ ಬಾಳ ಇದ್ವ್ರಿ. ವಿಪರೀತ ಶೆರೆ ಕುಡಿತಿದ್ದ, ಇಸ್ಪೇಟ್ ಆಡ್ತಿದ್ದ, ಓಸಿ ಆಡ್ತಿದ್ದ. ಮನ್ಯಾಗ ಚಂದನ್ ಹೇಳ್ತಿದ್ರು, ಹೊರಗ ಸ್ಟೇಪ್ನಿ ಮೇಂಟೈನ್ ಮಾಡಿದ್ದ. ಇವೆಲ್ಲಾ ಚಟ ಮಾಡಕ್ ರೊಕ್ಕ ಬೇಕಲ್ರಿ. ಇದ್ ಬಿದ್ದಿದ್ದೆಲ್ಲ ಆಸ್ತಿ ಮಾರಿ ರೊಕ್ಕ ಹಾಳು ಮಾಡಿದ. ಸಾಲದಕ್ಕ 100ಕ್ಕ 15 ರೂಪಾಯಿ ಬಡ್ಡಿ ಹಂಗ 20 ಲಕ್ಷ ಸಾಲ ತಗೊಂಡಿದ್ದ. ದುಡ್ಡಿಲ್ಲ ಸಾಲ್ಗಾರ್ ಕೇಳ್ತಾರ. ದಿನಾನು ಮನಿಗ್ ಬಂದ್ ಕಾಟ ಕೊಡದಕ್ಕ ಊರ್ಲ ಕೊಡ್ ಸತ್ತ. ಎದಕ್ ಬೇಕ್ರಿ ಇವೆಲ್ಲ? ಚಂದಂಗ ದುಡ್ದ ಹೆಂಡತಿ ಮಕ್ಕಳು ಮುಂದಿಟ್ಕೊಂಡ ಜೀವನ ಮಾಡೋದು ಬಿಟ್ಟ ಕೆಟ್ಟ ಚಟಕ್ ಬಿದ್ದ ಬಂಗಾರದಂತ ಜೀವ ಕಳ್ಕೊಂಡಲ್ರಿ. ಹ್ಞೂರಿ ಮಾಮಾರ. ಪಾಪ ಅವ್ರ ಅವ್ವ ಅಪ್ಪ ಅವನ್ ಹೆಂಡತಿ ಗುಳು ಅಂತಾವ. ಆ ಮಕ್ಕಳು ನೋಡಿದ್ರ ಕಳ್ಳು ಹಿಚಕ್ದಂಗ ಆಕತ್ರಿಪ್ಪ ನನಗಂತ್ರು. ನೀವೆಲ್ಲ ಅಂತ ಚಟಕ್ ಬೀಳ್ಬೇಡ್ರಿ. ಅವೆಲ್ಲ ಜೀವಕ್ ಮಾರಕಾರಿ. ಮಾಮಾರ ನನಗ ಇದೊಂದ್ ಚಟ ಬಿಟ್ರ ಬೇರೆ ಯಾವ ಚಟನೂ ಇಲ್ರಿಪ್ಪ. ನಾನ್ ಆತ ನನ್ನ ಮನಿ ಆತ. ಇವರೇನ್ ಸುಖದೇನ್ರಿ? ಇವು ಮನುಷ್ಯನ ಹಾಳು ಮಾಡೋದರಿ. ಎಷ್ಟ್ ಮಾಡ್ಬೇಕೋ ಅಷ್ಟ ಮಾಡ್ಬೇಕ್ರಿ. ನಾವು ಇದ್ರ ಕೈಯಾಗ ಸಿಗಬಾರ್ದ, ಇವು ನಮ್ ಕೈಯಾಗ ಸಿಗ್ಬೇಕ್ರಿ. ಅವಾಗ ಕಂಟ್ರೋಲ್ ಒಳಗ ಇರ್ತೈತ್ರಿ. ಇಲ್ಲ ಅಂದ್ರ ಇದ್ರ ಬೆನ್ನ ಹತ್ತಿ ಸಿಕ್ಕಂಗ ಕುಡ್ದ ಓಣಿ ಬೀದಿ ಉಚ್ಚನಾಯಿಗತೆ ಒದರ್ಕೋತ ಓಡಾಡ್ದಾಕತ್ರಿ. ಹೌದ್ ಮಾರ, ನೀವ್ ಹೇಳುದು ಕರೆ ಐತ್ರಿ. ನಮ್ಮೂರಾಗನು ಒಂದಿಷ್ಟು ಮಂದಿ ಅದಾರ್ರಿ. ಅವನವನ ಹಗಲಿನ ಕುಡ್ದು ಓಣಿ ತುಂಬಾ ಹಲಬ್ಕೋತ ಅಡ್ಡಾಡ್ತಿರ್ತಾವ. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ನಿಮ್ ಮಗಳ್ರಿ ಏನ್ ಕೇಳ್ರಿ? ಲಘು ಎಬಸ್ರಿ. ಏನ್ ಕೇಳ್ರಿ? ಹಲೋ, ಹಾ ಹೇಳ. ಹಾ ಬರಾಗತ್ತೇವೆ, ಇಲ್ಲೇ ದಾರಾಗದೇವೆ. ಬಂದ್ ಹಾ ಆಯ್ತು ಬರ್ರಿ ಊಟಕ್ಕೆ ಕರಾಗತ್ತಾರ. ಲಘು ಮುಗಿಸ್ರಿ. ಸಾವಕಾಶ ಮನ್ಯಾಗ ಒಟ್ಟ ಡೌಟ್ ಬರ್ಬಾರ್ದ್ರ ಕುಡ್ದಿದ್ದ. ಹೌದ್ರಿ, ಕೊಡ್ರಿ. ಏ ಅಪ್ಪ, ಬರ್ರಿ. ಬಾತ್ರಿ ಮನಿ ಬಾತ್ರಿ ಮರ ಇದ ನಿನ್ ಗೊಂಜಾಳ ನೋಡಕ್ ಹೋಗಿದ್ದ. ನೀ ನಂಗ್ ಮನಿ ಬಿಟ್ಟು ಹೊಂಟಾಗ ಗೊತ್ತಿತ್ತು ನನ್ಗ ಸೆರೆ ಕೂಡ ಹೊಂಟಾನ ಅಂತ ಹೇಳಿ. ಬಾಯಿ ಮುಚ್ಚ. ರೋಡ್ನ್ಯಾಗ ನಿಂತು ಅದ್ರ ಬ್ಯಾಟ್ ನೀ. ಹಳ್ಯಾರ ಬಂದಾರ
ನೋಡು ಸುಮ್ಮ ಸರಳ ಸರಳ ಊಟ ಹಚ್ಚನಿ ಹಳ್ಯಾರ ಮುಂದೆ ಕಿಮ್ಮತ್ ಕಳಿಬೇಡ ಸರಳ ಊಟಕ್ಕೆ ಹಚ್ಚ ಹೋಗ ಒಳಗ ಹಳೆ ಅಂದ್ರ ಬರ್ರಿ ಬಕೆಟ್ನಾಗ ನೀರ್ ಅದಾವ ಕಾಲ್ ತಕೊಂಡ್ ಒಳಗ್ ಬರ್ರಿ ಊಟ ಮಾಡುವಂತ್ರಿ ಯಾಕ ನಿಮ್ಮ ಅಪ್ಪು ಗಟ್ಟು ನಿಮ್ ಗಂಡು ಗಟ್ಟು ಉಣ್ಣಾಕ್ ಕೊಡುವ ಕುಂದ್ರ ಕುಂತ್ರಿ ಕುಂತ್ರಿ ನೀ ಮನುಷ್ಯ ಅಲ್ಲ ಮತ್ರಿ ದೇವ್ರು ಮಮ್ಮ ಬಿಯರ್ ಕುಡಿಸಿ ಬಟನ್ ತಂದ್ ನಂದ ಅತಿಥಿ ಸಟ್ಕಾರ ಮಾಡ್ತಿ ನೀವ್ ಹಳೆ ಮತ್ ಅಟ್ಟು ಮಾಡ್ಲಿಲ್ಲ ಅಂದ್ರೆ ಹ್ಯಾಂಗ್ರಿ ಮಾರ ನಿಮ್ಮಂತ ಮಾವರ್ನ ಪಡ್ಯಾಕ ನಾನ 7 ಜನ್ಮದ ಪುಣ್ಯ ಮಾಡ್ಬೇಕು ಚಲೋ ಆತ್ರಿ ಇನ್ ಮುಂದಿನ 7 ಜನ್ಮನು ನೀವ ಹಳೆ ಆಗ್ರಿ ನಾನ ಹಳೆ ಹಾಕಿನ ನನ್ನ ಹೆಂಡತಿ ನೀವ ನಮ್ಮ ಮಾವ ನಮ್ಮ ಮಾವ ಹಾಕಿನ ಎಂತ ಆಗ್ಬೇಕು ಇನ್ನೇ ಏಯ್ ಡಾರ್ಲಿಂಗ್ ಫ್ಲೈಟ್ ಕೊಡೋ ಫ್ಲೈಟ್ ಕೊಡಲ್ಲ ಏಯ್ ಅಂದ್ರ ಸಾವಕಾಶ ಮಾತಾಡ್ರಿ ಏವ ಇದು ಪುರಿ ಕರ್ದಾಳ ಪುರಿ ಪೂರಿ ಅಲ್ಲಪ್ಪ ಅದು ಹಾ? ರೊಟ್ಟಿ ಐತಿ ರೊಟ್ಟಿ ಗೊತ್ತಾಗುದಿಲ್ಲ ರೊಟ್ಟಿ ಹಾಕ ಕಳೆಂದ್ರಾಗ ಹಾಕ ಮಟನ್ ಚಲೋ ಬೇಯಿಸಿಲ್ಲ ಮಾಮರ ಈ ಮಸಾಲೆ ವಾಸನಿಗೆ ನನ್ನ ಅರ್ಧ ಹೊಟ್ಟೆ ತುಂಬತ್ ನೋಡ್ರಿ ಪಟ್ ತುಂಬಿದ್ರಿಲ್ಲ ಕುಂತಿರ್ ನಡೀರ್ ಹೊರ್ಯಾಕ ಡಾರ್ಲಿಂಗ್ ನನಗ ಮಟನ್ ಊಟ ಅಂದ್ರ 2 ಹೊಟ್ಟಿ 1 ಹೊಟ್ಟೆ ತುಂಬಿದ್ರು ಇನ್ನೂ 1 ಹೊಟ್ಟೆ ಖಾಲಿ ಐತಿ ಹಾಕ ಯಾರ ಹಾಕ ಹಾ ನೋಡ್ಲಾ ಯಪ್ಪ ನಿಮ್ಗೂ ತಗೊಳ್ಳಿ. ನಂಗ ಆಮೇಲೆ ಹಾಕತ್ತ ಹಾಕ ಹಾಕ ಮಮ್ಮ ಹಾ ಚೇರ್ಸ್ ಚರ್ಸ್ ಅದಂದ್ರ ಊಟ ಚಲೋ ಆತಿಲ್ರಿ ಮಸ್ತ್ ಮಸ್ತ್ ಅಂದ್ರ ಮಸ್ತ್ ಆತ್ ನೋಡ್ರಿ ಮಮ್ಮರ ದೇವಿಕಾ ಲಗುನ ರೆಡಿ ಆಗ ಹೊತ್ ಮುಳುಗುದ್ರೊಳಗ ಊರ್ಗ್ ಹೋಗೋಣಂತೆ
ಹಳೇಂದ್ರ ಇವತ್ತರೇ ಬಂದಿರಿ ಒಂದ್ 2 ದಿನ ಇದ್ದು ಹೋಗ್ರಲ್ಲ. ಬ್ಯಾಡ್ರಿ ಮಾಮರ ಮನ್ಯಾಗ ಅವು ಒಬ್ಬಾಕೆ ಅಕ್ಕಾಳ್ರಿ ಅದಕ್ ಲಗುಣ ಹೋಗಬೇಕ ಆಕಿನೂ ಬರ್ಬೇಕಾರ ಹೇಳಿ ಕಳ್ಸ್ಯಾಳ್ರಿ ಇವತ್ತ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳಿ. ಓ ಹೌದಾ? ಆತ್ರಿ ಹೋಗಿರಂತ ಆಕಿನೂ ಸ್ವಲ್ಪ ಊಟ ಮಾಡಿ ಮಟ ಟೆಲಡಿಗೆ ಹಾಕೋರಿ. ಆಯ್ತು ನೀವ್ ಏನೇ ಹೇಳ್ಯಾರ ನನ್ನ ಹೆಂಡತಿ ಮಾಡಿದ ಮಟನ್ ಅಡಿಗೆ ನಂಗೆ ಬಾಳ ಇಡಿಸ್ತೈತ್ರಿ. ಯಾವ ದಾಬಾದ ಅಡಿಗೆನೂ ಹತ್ತೋದಿಲ್ಲ ಅಕ್ಕಿ ಕೈ ರುಚಿ ಮೂಲ. ಮಗಳ ನಾನು ಸಾಕಷ್ಟು ಸಾಜಿಕಾನ ಒಳಗ ಉಂಡೇನ್ ಖರೆ ರೀ, ಆದ್ರ ಅತ್ತಿಯವ್ರ ಕೈಯಾಗಿನ ಅಡ್ಗೆ ಉಂಡಂಗ ಅನ್ಸೋದನ ಇಲ್ಲ. ಹಂಗ ಮಸಾಲೆ ಹಾಕ್ತಾರ ಹಂಗ ಹದ ಹಾಕ್ತಾರ. ನಮ್ಮ ಮನ್ಯಾಗಿನ ಕುರಿ ಪಾಲ್ ಹಾಕ್ಯಾರಂತ ತಗೋತಿನ. ಎಲ್ಲಾ ಇವನ ನಮ್ಮ ಹಳೆ ಬಂದಿದ್ದಕ್ಕ 2 ಕಿಲೋ ಅಂಗಡಿಯಿಂದ ತಗೊಂಡ್ ಬಂದ ಈಗರೆ ಉಂಡು ಕೂತೀವಲ್ವ ಮರಾಯ, ಅಷ್ಟೊಳಗ ನೀ ಬಂದಿ. ಈಗುಂಡ್ರಿ ನಾ ತಗೋರಿ ಕಾಕ, ರಾತ್ರಿ ಉಣ್ಣಾಕ್ ಬರ್ತೈತ್ರಿ. ಬೇಡವಪ್ಪ, ನಮ್ಮ ಹಳೆಯಾರು ಊರಿಗೆ ಹೊಂಟಾರ, ನಾನು ಆಕಿನ ಇಬ್ರ ಇರ್ತೀವಿ, ಇದ್ದ ತಿಂತೀವಿ ಬಿಡ. ಬ್ಯಾರೆ ಯಾರನ್ನ ಕೇಳಿ ಮರಿ ಎಳೆದಿತ್ತನ ಬಲ್ತಿತ್ತ ಎಳೆ ಮರಿ ರೀ ಮಾಮಾರ, ಬೈ ಕುದ್ದಿ ಕಾಲ್ ಮುರಿದಿತ್ತಂತ್ರಿ, ಅದಕ್ಕ ಪಾಲ್ ಹಾಕ್ಯಾರ. ಮಾಮರ ಮರಿ ಎಳೆದೈತಂತ್ರಿ, ಒಂದ್ ಪಾಲ್ ತರಿಸ್ಬಿಡ್ರಿ, ಉಂಡ್ ಬಿಡು ನಿನ್ನೆಮ್ಮೆ. ಅಲ್ಲೇ ಇವನ ಅಪ್ಪನ ಈಗರ ಗಂಟ್ಲ ಹರಿಯಂಗ್ ತಿಂದಾನೆ, ಮತ್ತ ಕುರಿ ಪಾಲ್ ತರ್ಸಂತಾನಲ್ಲಪ್ಪ ಇವ. ಇವಂದೇನು ಹೊಟ್ಟೆ ಐತು ಏನು ಮಟ್ಟೆ ಐತು? ಅಲ್ರಿ ಹೇಳ್ಯಾರ ಊರ್ಗ್ ಹೋಗ್ತೀನಿ ಅಂದ್ರಲ್ಲ ಮತ್ತೆ? ಇಲ್ಲ ಅಲ್ರಿ ಮಾವ್ರ, ಮತ್ತೆ ಹೆಂಗೂ ನೀವು ಹೋಗೋದು ಬೇಡನ್ರಿ, ನಾವು ಇವತ್ತೊಂದ್ ದಿನ ಇದ್ದು ರಾತ್ರಿ ಉಂಡ ಮುಂಜಾನೆ ಕೆದ್ದಾರ ಹೋಗ್ಬಿಡ್ತೇವೆ. ಮತ್ತ ನಿಮ್ಮವ್ರು ಒಬ್ರೇ ಇರ್ತಾರ, ಹೋಗ್ಬಿಡ್ತೀನಿ ಅಂದ್ರಲ್ರಿ. ಇಲ್ಲಾಡ್ರಿ ಅವನವ್ನು ಇವತ್ತೊಂದ್ ದಿವ್ಸಕ್ಕೆ ಅಕ್ಕೇನ್ ಸಾಯೋದಿಲ್ಲ. ನಾ ಎಲ್ಲ ಫೋನ್ ಹಚ್ಚಿ ಹೇಳ್ತೇನ್ರಿ, ನಾಳೆ ಬರ್ತೇವೆ ಅಂತ ಹೇಳಿ. ನೀವು ಕುರಿ ಮಟನ್ ತರದ್ರಿ ಹೇಳ್ತೀರಿ, ರಾತ್ರಿ ಒಂದ್ ರೌಂಡ್ ಜಾತ್ರೆ ಬಿಡೋಣಂತೆ. ಆಯ್ತು ತೋರಿ, ತರಿಸ್ತೀನಿ. ದೇವಿಕ ಆ ಒಣ ಕೈ ಕೊಡ್ಲಿಲ್ಲ, ಮಾವಾರ ಮಟನ್ ತರ್ಸಾಕತ್ತಾರ, ಸುಲಿಸ್ ಕೊಡ್ತೇನೆ. ಲೇ ತಮ್ಮ, ನಮ್ಗೊಂದ್ ಪಾಲ್ ಕೊಡತ್ತೇವಪ್ಪ, ರೊಕ್ಕ ನಾಳೆ ಕೊಡ್ತೀನಿ ನಿಮ್ಮ ಅವ್ಗ. ಆಯ್ತು ತಗೋ ಕಾಕ. ಹುಷಾರವ ಮಗಳ, ಹುಷಾರ್ ನೋಡು. ಹಳಿಯಾರ ಹಗರ್ಕ ಹೊಡ್ರಟ್ ಗಾಡಿನ. ಆಯ್ತು ರೀ. ಹಾ ಸಾವಕಾಶ ಹೋಗ್ರಿ. ಹೋಗಿ ಮುಟ್ಟಿದ ಕೂಡಲೇ ಫೋನ್ ಮಾಡ್ರಿ ನಿಮ್ಮ ಅತ್ತಿ ಫೋನ್ಗೆ. ಬರ್ತಾರ್ರಿ. ಹೋ ಬಾವಾ, ಹೋಗ್ಬರ್ರಿ. ಆಹಾ, ನಮ್ಮ ಹಳೆಯ ಮಗಳು ಹೋಗುದ್ ನೋಡಿದ್ರ ನಂದಿ ಮ್ಯಾಗ ಶಿವ ಪಾರ್ವತಿ ಹೋದಂಗ ಆತ್ ನೋಡ್ರಿ. ಹೌದ್ ನೋಡ್ರಿ. ಬಾ ಮಾತೋಶ್ರೀ ಅವರಿಗೆ ಪ್ರಣಾಮಗಳು. ನಿನ್ನ ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ದೇವಸೇನಾಳನ್ನು ಕರೆದು ತಂದಿದ್ದೇನೆ. ಆಕೆ ಮುಕುಳಿ ಮ್ಯಾಗ ಒದ್ದು ಬಾಂಡೆ ತಿಕ್ಕಾಕ ಹಚ್ಚ. ಅಲ್ಲಲ್ಲ, ನಿನ್ನೆ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಇವತ್ತು ಕರ್ಕೊಂಡು ಬಂದೇನು? ಇನ್ನೊಂದ್ 2 ದಿವಸ ಅಲ್ಲೇ ಇದ್ದು ಬಿಡ್ಬೇಕಿಲ್ಲ? ಆತ್ ಬಿಡು, ಈಗ ನಾ ತೊಗೊಳಕ್ಕೆ ಬಾಲ ಹತ್ ಹತ್. ಸುಮ್ಮಿರ್ರಿ, ಅತ್ತಿ ಕೈಲ ಬೈಸ್ಕೊಳ್ಳಿಲ್ಲ ನಿಮ್ಗೆ ಸಮಾಧಾನ ಆಗಂಗಿಲ್ಲನ? ಬರ್ರಿ ಸುಮ್ನ. ಅತ್ತಿಯರ ಅಲ್ಲಲ್ಲ, ಮನ್ಯಾಗ ಮುದುಕಿ ಒಂದ ಇರ್ತೈತಿ, ಹೊಳ್ಳಿ ಲಗುನ ಬರ್ಬೇಕನ್ನೋ ಖಬರ್ ಬೇಡ ನಿನಗ? ಏನು ಒಂದ್ ದಿನದಾಗ ನಿನ್ ಸಾಮ್ರಾಜ್ಯ ಯಾರ ಕಳ್ತನ ಮಾಡಿದ್ರನ? ಏನ್ ನಿನ್ನಂತ ಬ್ಯೂಟಿ ಕ್ವೀನ್ ಅನ್ನು ಯಾರ ಕಿಡ್ನಾಪ್ ಮಾಡಕ್ ಬಂದಿದ್ರ? ನಾವು ನಮಗೂ ಆಸ್ರ ಬ್ಯಾಸ್ರ ಅಂತ ಇರ್ತಾವ, ಅದಕ್ಕೆ ಬ್ಯಾಸ್ರ ಕಳ್ಕೊಳಕ್ ಅತ್ತಿ ಮನೆಗೆ ಹೋಗಿದ್ದೆ. ಹೌದೌದು, ಬಹಳ ದುಡ್ದು ಬ್ಯಾಸತ್ತಿದಿ, ಅದಕ್ಕ ಬ್ಯಾಸ್ರ ಕಳ್ಕೊಳಕ್ ಹೋಗಿದ್ದೇನು? ಅಲ್ಲೇ ಇದ್ದು ಬಿಡ್ಬೇಕಿಲ್ಲ? ಅಂದ್ರ ನಿನ್ನ ಮಾತಿನ ಅರ್ಥ ನಾ ದುಡಂಗಿಲ್ಲ, ಮೈಗಳದನಿ, ಫಾಲ್ತು ತಿರ್ಗಾಡ್ತೇನೆ ಅಂತ. ಹೌದಲ್ಲ? ಹೌದ, ನಾ ದುಡಂಗಿಲ್ಲ. ಯಾಕೆ ದುಡಿಬೇಕ? ನಮ್ಮಪ್ಪ ಸಾಯಿಬೇಕಾರ ಸಾಕಷ್ಟು ಆಸ್ತಿ ಮಾಡಿಟ್ಟಾನ, ನನ್ನ ಮಗ ತಿಂದುಂಡ ರಾಜ ನಂಗಿರ್ಲಿ ಅಂತೇಳಿ. ಹಿಂಗಿರ್ಬೇಕಾರ ನಾ ಯಾಕೆ ದುಡಿಲಿ? ಹೌದು, ಜಗ್ಗಷ್ಟು ಮಾಡಿಟ್ಟಾನ, ನೀನು ತಿಂದುಂಡು ಮೆರಿವಂತಿ. ಮನ್ಯಾಗ ಅಡಿಗೆ ಮಾಡಕ್ ಎಣ್ಣಿಲ್ಲ,
ಗಂಡಸಾಗಿ ಮೊದಲು ತಂದು ಕೊಡ ಬಾಹುಬಲಿ. ಅವನ ರಸ್ತೆದಾಗ ನಿಂದಿಸ್ಕೊಂಡು ಯಾಕೆ ಮಾನ ಮರ್ಯಾದೆ ತೆಗಿತೀನಂದ ಕೆದರ್ ಕೆರೆ ಉಲೆ ಹೊಡ್ಸ್ಕೊಳೋದು ಅಂದ್ರೆ ಇದೇ ಇರ್ಬೇಕು. ಬಾ ನೀನು ಸಸಿ ಬಿಸೆ ಬಿಸೆ ಚಾ ಮಾಡಿ ಕೊಡ್ತಾಳ, ಕುಡ್ದು ಕಟ್ಟಿ ಹಿಡ್ಕೊಂಡು ಕುಂದ್ರುವಂತೆ. ನಡಿ ಒಳಗ್ ನಡಿ. ನಂಗೊಂದ್ ಸ್ವಲ್ಪ ಉಣ್ಣಾಕ್ ತಗೊಂಡ್ ಕೊಡ, ನಾ ಹೊರಗೆ ಹೋಗೋದೈತಿ. ಆಯ್ತು. ಆಮೇಲೆ ಅವಾಗ ಒಂದಿಟ್ಟು ಚಾ ತಂದ್ ಕೊಡಂಗ. ಆಯ್ತು ತಗೊಂಬರ್ತೀನಿ ಕುಂದ್ರಿ. ಯವ್ವ ಅಲ್ಲಿ ಮಾವಾರ ಊರಾಗನು ಮಳಿನ ಇಲ್ಲಿ ನೋಡ್ಬೆ, ಎಲ್ಲಾ ಪೀಕ ಒಣಗಿ ಹೋಗ್ಯಾವ. ಬೋರು ಕೆಟ್ಟೈತಂತ, ರಿಪೇರಿನ ಮಾಡ್ಸಿಲ್ಲ, ಅದು ಸ್ವಾದಗೇಡಿ. ಅತ್ತೇರಿ ಸಾರ್ ಎಲ್ಲಿಟ್ಟಿರಿ? ಅಲ್ಲೇ ಮೂಲೆ ಗುಂಡೆ ಐತ್ ನೋಡು. ಸಿಗ್ತಾ ಇಲ್ಲ? ಹಾ ಸಿಕ್ಕಾಯ್ತ್ರಿ. ಎದ್ರ ಸಾರ್ ಇದು? ಏನ್ರ ಸ್ವಾದ ಐತೆ ನೀಲ್ ಇದ್ರಾಗ? ಬ್ಯಾಳಿ ಕಟ್ಟಿಂದ ಐತಲ್ಲ, ತಿಂದ ನೋಡು ಎಂತ ಚಲೋ ಐತಿ. ನನಗೆ ಈ ಬ್ಯಾಳಿ ಸಾರ ಟಮಾಟಿ ಸಾರ ಒಟ್ಟ ಹಿಡ್ಸಂಗಿಲ್ಲ. ನನಗೇನಿದ್ರು ಮಟನ್ ಸಾರ ಕೋಳಿ ಸಾರ ಇವಷ್ಟ ಹಿಡಿಸ್ತೈತಿ. ಹಿಡಿಸ್ತೈತಿ. ದಿನಾಲು ಅದನ್ನ ತಿನ್ಕೋತ ಹೋಗು, ರೋಗ ರುಜಿ ಬರ್ತಾವ. ಅನಂತ ಕಾಲ ಕಾಯಿಪಲ್ಲೆ ಕಾಳು ಕಡಿನೆ ಶ್ರೇಷ್ಠ ಮನುಷ್ಯಾಗ. ಯವ್ವ ನೀ ಏನ ಹೇಳ, ಸಕಲ ಮೃಷ್ಟಾನ್ನ ಭೋಜನ ಉಂಡ್ರುನು ನನಗ ಈ ಮಟನ್ ಸಾರು ಕೋಳಿ ಸಾರು ತಿಂದಂಗ ಆಗುದಿಲ್ಲ. ಎರಡ ಪೀಸ್ ಇರೋಲ್ಬೇಕ, ಬರೀ ಸಾರ್ ಹಾಕೊಂಡ ಇಡೀ ಊಟ ಮುಗಿಸ್ಬಿಡ್ತೇನೆ ನಾನು. ಒಂದ್ ಮಾತ್ ಹೇಳ್ತೇನೆ, ಮಸಾಲೆ ಹಾಕಿದ ಮಾಂಸದ ರುಚಿನ ರುಚಿ. ಯವ್ವ ಒಂದು ದೊಡ್ಡ ತಾಟ್ನ್ಯಾಗ ಕಡಕ್ ರೊಟ್ಟಿ ಮುರಿದ್ ಹಾಕಿ ಅದ್ರ ಮ್ಯಾಲ ಸುಡು ಸುಡು ಸೇರ್ವ ಹಾಕೊಂಡು ಕಂಡ ಕಡ್ಕೊಂತ ಎಲುಬು ಸಿಕ್ಕೊಂತ ಅದ್ರ ಮಜಾನ ಬೇರೆ, ಅದ್ರ ರುಚಿನ ಬೇರೆ. ನೋಡಲ್ಲ ನಾ ಹೇಳುದ್ ಕೇಳಿ ನನ್ನ ಹೆಂಡತಿ ಬಾಯಾಗ ಹೆಂಗ್ ನೀರ್ ಬರಾಕತ್ತಾವ, ನಿನ್ನ ಬಾಯಾಗೂ ಬರಾಕತ್ತಾವ. ಮತ್ತ ಹೊಲಸ ಅದನ್ನ ಯಾಕೆ ನೆನಸ್ತೀನಿ ನಾನು ಮುಂದ. ಮುಂಜಾನಿದ್ದು ತಿಂದದ್ದೆಲ್ಲ ಗಂಟ್ಲಕ್ ಬಂದಾಗಾತು. ಸುಮ್ಮನೆ ಬಾರಿಸ್ಕೊಟ್ಟು ತಿಂದೆ. ಅಲ್ಲ ಇವನ ಇದ್ದಿದ್ ಹೇಳಿದ್ರೆ ಎದ್ದು ಬಂದ್ ಎದಿಗ್ ಹೋದ್ರಂತ ಹಂಗಾತಿದೆ. ಕೇಳಿಲ್ಲ, ಒಂದ್ 3 ಕಡಬ್ ತಿನ್ನೋದು ಒಂದ್ ಎಲಬ್ ಸಿಪ್ಪುದು ಸಮ ಅಂತ ಗಾದಿ ಮಾತ ಐತಿ. ಆ ಗಾದಿ ಮಾತ್ನ ನಿನ್ನಂತ ಪಡ್ಪೋಷನ ಹೇಳಿರ್ಬೇಕು. 100 ಕಡಬ್ನ ಒಂದ್ ಎಲುಬಿಗೆ ಹೋಲಿಸಿ. ಅದೇ ಮತ್ತ ಎಲಬಿನ ರುಚಿ ಗೊತ್ತಿದ್ದವನ ಇದನ್ನ ಹೇಳಿದ್ದ, ನನಗೇನ ಗೊತ್ತಾದ್ರ ರುಚಿ. ಹೌದ್ ಬಿಡು, 2 ದಿವ್ಸ ಬೀಗರ ಮನ್ಯಾಗ ಅದನ್ನ ತಂದು ಮಾಡಿ ಹಾಕ್ಯಾರ ಕಾಣತ್ತ. ಅದನ್ನ ತಿಂದು ಆ ಗುಂಗನ್ಯಾಗದಿ ನೀನು. ನನಗೇನು ಗೊತ್ತಾಗ್ಬೇಕು ಸುಡ್ಗಾಡ್ ಮಾರಿ ಎಲ್ಬಿನ ರುಚಿ. ನೀ ಹೂ ಅನ್ನ, ಈ ಸದ್ದ ಹೋಗಿ 1 kg ಚಿಕನ್ ತಗೊಂಡ್ ಬರ್ತಾನೆ, ನೀನು ಮಾಡ್ಕೊಂಡ್ ತಿಂದ ಬಿಡುವಂತಿ. ಬ್ಯಾಡ ಯಪ್ಪ ಬ್ಯಾಡ. ಈ ಮನ್ಯಾಗ ನಾ ಜೀವದಿಂದ ಇರು ಮಠ ಆ ಕುರಿ ಕೋಳಿ ಅಡಿಗೆ ಮಾಡೋ ಸುದ್ದಿನ ತೆಗಿಬೇಡ. ನಾಳೆ ನಾ ಸತ್ ಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಮಾಡ್ಕೊಂಡ್ ತಿನ್ನೂರಂತ. ನಾನು ಅದನ್ನ ದಾರಿ ಕಾಯ್ಕೊಂತೇನೆ. ಏನ್ ನೀ ಸಾಯುದು? ನೀ ಸತ್ ಮರ್ದಿನ ಈ ಮನಿ ನಾನ್ ವೆಜ್ ಮನಿ ಮಾಡ್ಬಿಡ್ತಾನ. ನಾನ ಕೇಳಿಲ್ಲ, ನಿನ್ನ ತಿಥಿಗೆ ನಾನ್ ವೆಜ್ ನಾಗ ವೆರೈಟಿ ಅಡಿಗೆ ಮಾಡಿಸ್ತಾನ ನಾನ. ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಮಟನ್ ಸುಕ್ಕ, ಚಿಕನ್ ತಿಕ್ಕ, ನಾನ್ ವೆಜ್ ನಾಗ ಎಷ್ಟು ಟೈಪ್ ಅಡಿಗೆ ಐತಲ್ಲ ಅಷ್ಟು ಟೈಪ್ ಅಡಿಗೆ ಮಾಡಿಸ್ತಾನೆ. ನಾವು ನೀ ಇದ್ದಾಗರ ತಿನ್ಲಿಲ್ಲ, ಸತ್ತಾಗರ ತಿಂದು ಖುಷಿ ಪಡುವಂತ. ಅಂದ್ರ ನಾ ಸಾಯೋದನ್ನ ದಾರಿ ಕಾಯಕತ್ತೀನಿ ನೀನು? ಎಸ್ ಅಫ್ಕೋರ್ಸ್, ಇದು 100ಕ್ಕೆ 100 ಸತ್ಯ. ಹಂಗಾರ ನೀನು ನನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡು, ಆಮೇಲೆ ನನಗೆ ಬೇಕಾದನ್ನ ತಿಂದ್ಕೊಂಡಿರುವಂತಿ. ಕೃಷ್ಣ ಕೃಷ್ಣ, ಮಾತೃ ಹತ್ಯೆ ಮಹಾದೋಷ ಅಂತ ಪಾಪದ ಕೆಲ್ಸಕ್ಕೆಲ್ಲ ನಾ ಕೈ ಹಾಕುದಿಲ್ಲ. ನೀ ಏನ ಇದ್ರು ಸಹಜವಾಗಿ ಸಾಯ್ಬೇಕು. ಇಟ್ಸ್ ಕಾಲ್ ಎ ನ್ಯಾಚುರಲ್ ಡೆತ್. ಹೇಳಲ್ಲ ಮುಚ್ಕೊಂಡು ತಿಂದೆ ಬಾಡ್ಕೋ ನಂದ್ ಯಾಕೆ ತಲೆ ತಿನ್ನಾಕತ್ತಿ? ರೀ ಸುಮ್ನ ಉಂಡೋಗ್ರಿ, ಅತ್ತಿಗೆ ಯಾಕೆ ಜೀವ ತಿನ್ನತ್ತೀರಿ ನೀವು? ಅಲೇ ಇವನ ಅಕ್ಕಿ ಜೀವ ಹೆಂಗ್ ತಿನ್ನಾಕ್ ಬರ್ತೈತಿ? ಆಕೆನ್ ಕುರಿ ಅನ ಕೋಳೆ? ಕುರಿ ಕೋಳಿ ಆಗಿದ್ರ ಉಪ್ಪು ಖಾರ ಹಚ್ಚಿ ತಿನ್ನಾಕ್ ಬರ್ತಿತ್ತು. ಯಾಕೆ ಬೇವ? ಮುಚ್ಕೊಂಡು ತಿಂದಿ ಹೇಳ್ತೀವ ಏನ್ ಚಪ್ ಚಪ್ಲಿ ತಗೊಂಡ್ ಮಾರಿ ಹೋಗಿ ಅಂತೀಯ? ಸತ್ ಬ್ಯಾಳಿ ಅನ್ನ ಸಾರು ತಿನ್ನೋದಾದ್ರ ನೀನ ತಿನ್ನ, ಇದನ್ನ ಯಾವ ತಿಂತಾನ? ನಾ ಅಲ್ಲೇ ಹೊರಗ ಏನಾರ ತಿಂತೇನೆ. ಹೋಗ ಇದೆಲ್ಲ ಹೆಂಗ್ ಹೊಟ್ಟೆ ಹಿಡಿತೈತಿ, ಹದ ಬೇಡ್ತೈತಿ. ಹೋಗೋಗ್ ಅಲ್ಲೇ ಹೊರಗೆ ಏನಾರ ತಿನ್ನು. ಏನ್ರಪ್ಪ ಇಲ್ಲೇನ್ ಮಾಡತ್ತೀರಿ ಕುತ್ಕೊಂಡ? ಬಾರೋ ದೋಸ್ತ, ಯಾವಾಗ ಬಂದೈತಿ ಬೀಗರ್ ಊರಿಂದ ಸವಾರಿ? ಆಗಲಕ್ಕ ಬಂದ್ವಿ. ಹೌದು, ನಿನ್ಗ್ಯಾರ ಹೇಳಿದ್ರ ನಾ ಊರ್ಗ್ ಹೋಗಿದ್ದೆ? ನಿಮ್ಮವ್ವ ನಿನ್ನೆ ನಿನ್ ಕೇಳ್ಕೊಂತ ನಿಮ್ ಮನಿಗ್ ಹೋಗಿದ್ದೆ, ಅವಾಗ ಹೇಳಿದ್ಲ. ಏನೋ ದೋಸ್ತ ಬೀಗರ್ ಊರಾಗ ಪಾರ್ಟಿ ಜೋರ್ ಇತ್ತು, ಚಿಕನ್ ಮಟನ್ ತರಿಸಿ ಪಾರ್ಟಿ ಮಾಡಿರ್ಬೇಕಲ್ಲ.
ಹಾ ಅದಂತೂ ಫಿಕ್ಸ್ ಇರೋದ. ಚಿಕನ್ ಇಲ್ಲ, ಬರೇ ಮಟನ್. ನಮ್ಮ ಮಾವ ಎಳೆದ ತೊಡಿ ಮಾಂಸ ತಂದ್ಬಿಡ್ತಾನ. ನಮ್ಮ ಅತ್ತಿ ಮಟನ್ ಅಡ್ಗಿ ಮಾಡೋದ್ರಾಗ ಫುಲ್ ಎಕ್ಸ್ಪರ್ಟ್. ಆಕಿ ಕೈಯಾಗಿನ ಅಡ್ಗಿ ಉಣ್ಣಾಕ ಪುಣ್ಯ ಮಾಡಿರ್ಬೇಕ. ಖರೆ ಬಿಡು, ಅಂತ ಅತ್ತಿಮ ಅವ್ರ ಪಡ್ಯಾಕ ನೀನು ಪುಣ್ಯ ಮಾಡಿರ್ಬೇಕ. ಹೌದ್ಲೇ ದೋಸ್ತ, ಇಬ್ರು ನನ್ ಮ್ಯಾಲ ಬಹಳ ಜೀವ ಅದಾರ. ನಮ್ಮ ಮಾವ ಬಿಯರ್ ಹೊಡಸ್ತಾನ, ನಮ್ಮ ಅತ್ತಿ ಮಟನ್ ತಿನ್ನಿಸ್ತಾಳ. ಅವ್ರಿಬ್ರು ಸುಖಾನ ನಾ ಹಿಂಗಿರಕ್ ಕಾರಣ. ಹೌದು ಬಿಡ್ಲೆ ದೋಸ್ತ, ಇಂಥ ವಯಸ್ಸಿನಾಗ ಇಂಥವೆಲ್ಲ ತಿಂದು ಉಣ್ಲಿಕ್ಕಂದ್ರ ನಾಳೆ ಹಲ್ಲು ಉದ್ರಿ ಹೋಗುವಾಗ ತಿನ್ನಕಾಗತ್ನ? ಏನೇ ಇದ್ರು ಈ ವಯಸ್ಸಿನಾಗ ನಾವು ತಿಂದು ಉಂಡು ಮೆರಿಬೇಕು. ಈ ಸುಖಾನ ನಾಳೆ ನಮಗೆ ಶಕ್ತಿ ಕೊಡೋದು. ಹೌದ್ ನೋಡ್ಲೆ ದೋಸ್ತ, ನೀ ಹೇಳುದು ಕೇಳಿ ನನಗ ಈಗಿಂದೀಗ ಮಟನ್ ತಿನ್ಬೇಕನ್ಸಾಗತೈತಿ. ನಾಳೆ ನಮ್ ಹಾಲೆಲ್ಲ ಉದ್ರಿ ಹೋದ್ವು ಅಂದ್ರ ಕಂಡ ಹೆಂಗ ಕಡವ ಎಲಬ್ ಹೆಂಗ್ ಸಿಪಾವ. ಈಗಿಂದೀಗ ಮಟನರ ಚಿಕನರ ತಿಂದ ಬಿಡುದ. ಹೋಗ್ ಹಂಗಾರ ಸುಬಾನಿ ಅಂಗಡ್ಯಾಗ ಒಂದ್ ಚಿಕನ್ ತಗೊಂಡ್ ಮಾಡಿಸ್ಕೊಂಡ್ ತಿಂದು ಬಿಡು. ಯಪ್ಪ, ನಮ್ಮ ಮನ್ಯಾಗ ಏನಾರ ಚಿಕನ್ ಮಟನ್ ಸುದ್ದಿ ತಗದ್ನಿ ಅಂದ್ರ ನಮ್ಮವ್ವ ಮರ್ಡರ್ ಮಾಡೇ ಹೋಗಿತ್ತಾಳ ನಾನು. ಹಾ ಹೌದ್ ಬಿಡು, ಅದು ಕರೇನ. ನಡಿ ಹಂಗಾರ ಯಾವ್ದಾರ ಒಂದ್ ಡಾಬಾಕ್ ಹೋಗ್ಬಿಡೋನು. ದಾಬಾದಾಗಿನ ಊಟ ನಮ್ ಹೊಟ್ಟಿಗೆ ಸಾಲುದಿಲ್ ಬಿಡಲೆ. ನಮಗ ಉಣ್ಣಾಕ್ ಕೂತೀವಿ ಅಂದ್ರ ಹೊಟ್ಟೆ ತುಂಬಾ ಆಗ್ಬೇಕು. ಹಂಗ ಹೊಟ್ಟೆ ತುಂಬಾ ಉಣ್ಬೇಕಂದ್ರ ನಮ್ ಬೀಗರ ಊರಿಗೆ ಹೋಗ್ಬೇಕು. ನಾ ಈಗಿಂದೀಗ ಅಲ್ಲಿಗೆ ಹೋಗ್ತೇನೆ. ಲೇ ದೇವಿಕಾ, ಪಟ್ನ ಮೇಲೆ ನಿಮ್ಮ ಅವಾಗ ಆರಾಮಿಲ್ಲಂತ, ಬಾಳ ಸೀರಿಯಸ್ ಐತೆ ಅಂತ ಪಟ್ಲ ಉಟ್ಕೊಂಡ್ ಬಾ, ಊರಿಗೆ ಹೋಗೋಣ. ನಿಮ್ಮಪ್ಪ ಫೋನ್ ಹಚ್ಚಿದ, ಬಾಳ ಅಂದ್ರ ಬಾಳ ಸೀರಿಯಸ್ ಐತಂತ, ಬದುಕುದು ಚಾನ್ಸಸ್ ಇಲ್ಲ ಅಂತ. ಏ ರಾಜ, ದೇವಿಕಾ ಹಂಗೆ ಕಳ್ಕೊಂತ ಒಳಗ್ ಓಡಿ ಹೋದ್ಲ. ಯವ್ವ, ಅದು ಅವ್ರ ಅಪ್ಪ ಫೋನ್ ಹಚ್ಚಿದ್ನ, ಅವ್ರ ಹೋಗ ಬಾಳ ಅಂದ್ರ ಬಾಳ ಸೀರಿಯಸ್ ಐತಂತ. ಅದಕ್ಕೆ ಆಕಿನ ಕರ್ಕೊಂಡು ನಾನು ಊರಿಗೆ ಹೋಗಿ ಬರ್ತೇನೆ. ನಾನು ನೀವು ಬರೋ ಮುಂದೆ ಆರಾಮಿದ್ಲಿಲ್ಲ? ಆರಾಮದಾಳ ಬೇ ಅಂತ ಚಲೋ ಮಾತಾಡ್ಯಾಳ. ಮತ್ತ ಒಮ್ಮೆ ನಮಗ್ಲಿ ಏನಾತಂತ? ಯವ್ವ, ಎದಿ ಹಿಡ್ಕೊಂಡು ತಲಿ ತಿರುಗಿ ಚಕ್ರ ಬಂದ್ ಬಿದ್ದಾಳಂತ. ನನಗ ಅನಸ್ತತಿ ಆಕಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಬೇ. ಬಾ ಬಾ ಬಾ. ಏ ರಾಜ, ನಾನು ಬರ್ತೀನಿ ತಡಿ. ನೀ ಏನ್ ಬಂದಾಗ ಮಟನ್ ತಿನ್ನಕಿದೇನ? ಏನಂದೆ? ಅಂದ್ರ ಅಲ್ಲೇ ದವಾಖಾನಿಗೆ ಓಡಾಡಕ ನಮ್ಮಂತ ಹರೇದಾರ್ ಬೇಕ. ನಿನಗೇನು ಓಡಾಡಕ್ ಆಕತ್ತೇನಲ್ಲ? ನಾವ್ ಅಷ್ಟ ಹೋಗಿ ಬರ್ತೇವೆ ಬಿಡ. ಆತಾತು, ಹುಷಾರ್ಲೆ ಹೋಗ್ಬರ್ರಿ. ಆಯ್ತ, ನಾವ್ ಬರ್ತೇವೆ. ಅಯ್ಯೋ ದೇವಕ್ಕ, ಮುಂಜಾನೆ ಹೋಗಿದ್ ಮತ್ತೆ ಹೊಳೆ ಬಂದಿಲ್ಲ ಯವ್ವ. ನಿನಗೇನಾಗೈತೆ? ಆರಾಮದೇ ಇಲ್ಲ? ಆರಾಮದೇನೋ, ನನಗೇನಾಗೈತೆ? ನನಗ ಆರಾಮಿಲ್ಲ ಅಂತ ಯಾರು ಹೇಳಿದ್ರೆ ಯವ್ವ ನಿನಗ? ಅಪ್ಪ ಅಪ್ಪ ಎಲ್ಲದಾನ? ಯಪ್ಪ ಯಪ್ಪ, ದವಕ ಮತ್ತ್ಯಾಕ್ ಬಂದೇವ ನೀ? ಅವಾಗ ಆರಾಮಿಲ್ಲ ಅಂತ ಯಾಕೆ ಫೋನ್ ಹಚ್ಚಿದ್ದಿ? ನಾನ ಯಾರಿಗೆ? ನನ್ ಗಂಡಗ. ನಿನ್ನ ಗಂಡಗ ನಾ ಫೋನ್ ಹಚ್ಚಿನಿ? ಇಲ್ಲವ, ನಾನ್ ಫೋನ್ ಹಚ್ಚಿಲ್ಲ. ಫೋನ್ ಹಚ್ಚಕ್ ನನ್ನ ಹತ್ರ ಫೋನ್ ಎಲ್ಲೈತಿ? ಹಚ್ಚಿಲ್ಲ? ಇಲ್ಲ. ಮತ್ತ್ಯಾಕ್ ಹಿಂಗ್ ಹೇಳಿದ್ರಿ ಇವ್ರು? ರೀ, ಒಳಗ್ ಬರ್ರಿ. 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 ಸುಳ್ಳು ಯಾಕೆ ಹೇಳಿದ್ರಿ ನೀವು ನನಗ? ನಮ್ಮ ಅವ್ವಗ್ ಏನೋ ಆಗೈತೆ ಅಂತೇಳಿ ಅಂಜಿ ಜೀವ ಕೈ ಹಿಡ್ಕೊಂಡ್ ಬಂದಿನ. ಯಾಕೆ ಹಿಂಗ್ ಮಾಡಿದ್ರಿ? ನನ್ಗ ನಿಮಗ ಮಟನ್ ತಿನ್ನೋ ಆಸೆ ಆಗಿತ್ತು, ಅದಕ್ಕೆ. ಅಯ್ಯೋ ನನ್ ಶಿವನ, ನಿಮ್ಮನ್ ಏನ್ ಮಾಡ್ಲಿ ಅನ್ಸೈತ್ ನನಗ. ನಿಮ್ಮ ಬಾಯಿ ಚಟಕ್ ನಮ್ನೆಲ್ಲಾರನು ಸಹಾಯ ಹೊಡ್ತಿದ್ರಲ್ಲ, ಹಿಂಗಂದ್ರ ಬ್ಯಾಡ ಅಂತಿದ್ನ ನಾ ನಿಮಗ. ನೀ ಬ್ಯಾಡ ಅಂತಿದ್ದಿಲ್ಲ. ಅವನ್ ಮುಂದೆ ನಾವ್ ಮಟನ್ ತಿನ್ನಕ್ ಹೊಕ್ಕೆ ಬಂದಿದ್ರ ಮೆಟ್ಟರ್ ಹೆಂಗ್ ಹೊಡಿತಿದ್ಲಕ್ಕಿ, ಅದಕ್ಕ ಹಿಂಗ್ ಮಾಡಿದೆ. ಬಾಳ ಶಾನೆ ಅದಿ ಬಿಡು.
ಒಣ ಮಸ್ತಿಲ್ಲ ಯಾರನಾರ ಕೊಂದಿಡ್ತಿದ್ರು ನೋಡಿ ನೀವು ನನಗ. ಸಣ್ಣ ಹುಡುಗರ ನೀವು, ತಿಳಿದಿಲ್ಲ ನಿಮಗ, ಬುದ್ಧಿಲ್ಲ. ಮುಂದಿಟ್ರು ತಿಂತೀಯನ? ಮಟನ್ ಆದ್ರೂ ತಿಂತೇನೆ. ದೇವಕ್ಕ ಸುಮ್ಮನೆ ಯಾಕ ಅವ್ರ ಮೇಲೆ ಸಿಟ್ ಮಾಡ್ಕೋತಿ? ಅವ್ರು ಮಟನ್ ತಿಂತಾರತ್ತ, ನಾವ್ ಹೋಗಿ ತಗೊಂಡ್ ಬರ್ತೀನಿ, ನೀ ಅಡಿಗೆ ಸಜ್ಜು ಮಾಡ್ಕೋ. ನಿಮ್ಮಪ್ಪ ನೋಡಿ ಕಲ್ಕೋ. ಮಾವರ ಮುಂಜಾನಿಂದ್ರ ಏನಂದ್ರ ಏನೂ ತಿಂದಿದ್ದಿಲ್ರಿ, ಈಗ ಬಂದು ಸಂತೃಪ್ತ ಆದ್ ನೋಡ್ರಿಪ್ಪ. ಚಲೋ ತಿಂದು ಅತ್ಯಾರು ಅಡ್ಗೆ ಕೈ ರುಚಿ ನನ್ನ ಸುಳ್ಳೊಂದು ಸೊಟ್ಟಂದು ಹೇಳಿ ಇಲ್ಲಿ ಮಠ ಕರೆಸ್ ನೋಡ್ರಿ. ತಿಂದ್ರಿ ತಿಂದ್ರಿ. ಮಗನ ನಿಮ್ ಹಾಲಿ ಬರ್ತತನ? ಬರಲ್ರಿ, ಯಾಕ? ಇದಕ್ರಿ ರೀ 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 ಮ್ಯಾಲ ಹೇಳ್ರಿ, ಟೈಮ್ 9 ಗಂಟೆ ಆತ. ರೀ ಎದ್ದೇಳ್ರಿ, 9 ಗಂಟೆ ಆಯ್ತು, ಎದ್ದೇಳ್ರಿ. ಅವ್ನ್ ರಾತ್ರಿ ಮಕ್ಕಳಕ್ ಬಿಡುದಿಲ್ಲ, ಈಗೂ ಬಿಡುದಿಲ್ಲ. ಟೈಮ್ ಎಷ್ಟಾಗೈತೆ ಅನ್ಕೊಂಡಿರಿ? 9 ಆಗೈತಿ. 9 ಆತ? ಹಾ, ಟೈಮ್ ಬಾಳ ಆತ ಬಿಡ. ಮಾರ ಏನ್ ಕಾಲಿನ ಕುಂತ್ಬಿಟ್ರಲ್ಲ. ದೇವಿ, ಹಾ, ನಾಷ್ಟಕ್ ಏನ್ ಮಾಡ್ರಿ? ಇನ್ನು ಏನು ಮಾಡಿಲ್ಲ. ನೀವ್ ಎದ್ದು ಮಕಾರ ತೊಳ್ಕೊರಿ, ಉಪ್ಪಿಟ್ಟು ಮಾಡಿಡ್ತೇನ. ಉಪ್ಪಿಟ್ಟು ಬಾಳ ಬಿಸಿ ಅನ್ನ ಮಾಡ. ರಾತ್ರಿನಾಗಿನ್ ಸಾರ್ ಐತಲ್ಲ ಮಟನಿಂದ, ಅದನ್ನ ಹಾಕೊಂಡು ಅದನ್ನ ಒಯ್ದು ನಾಯಿಗೆ ಹಾಕಿನ. ಏನ ಎಂತ ಚಲೋ ಸಾರ್ನ ನಾಯಿಗೆ ಹಾಕಿದಿ? ಎಷ್ಟಕ್ಕೊಂಡ ಸಾರ್ ಇರ್ತದ? ಬಾಳ ಏನ್ ಇರ್ಲಿಲ್ರಿ, ಅದು ಸ್ವಲ್ಪ ಇತ್ತು, ಜಾಸ್ತಿ ಏನ್ ಉಳ್ದಿರ್ಲಿಲ್ಲ. ನನಗ್ ಗೊತ್ತಿಲ್ಲ ನೀ ನಾಯಿಗೆ ಹಾಕಿದೆ ನರಿಗ್ ಹಾಕಿದೆ ಅಂತೇಳಿ. ನನಗೀಗ ಮಟನ್ ಸಾರ್ ಬೇಕಂದ್ರ ಬೇಕ್. ಐ ವಾಂಟ್ ಟು ನೌ ಮಟನ್. ಅಯ್ಯೋ ಶಿವ, ಇದೊಳೆ ಬಂತ್ ನೋಡ್ರಿ. ಇರ್ಲಾರ್ದ ಎಲ್ಲಿಂದ ತಂದ್ ಮಾಡ್ಲಾನ? ಮನ್ಯಾಗ ಇರ್ಲಿಕ್ರೇನಾತ, ಅಂಗಡ್ಯಾಗ ಸಿಗ್ತೈತಿಲ್ಲ, ತರಿಸಿ ಮಾಡ. ನಾಯಿಗೆ ಹಾಕಿಲ್ಲ ಅಂತ ನಾಯಿಗೆ. ದೇವಕ್ಕ ಒಳ್ಳೆ ಮಟನ್ ಗಿರಿ ಹಾಕಿ ಜೋಡ ಆತ್ ಬಿಡುವ ನಮಗ. ಏನ್ ಮಾಡ್ಲಪ್ಪ, ನನಗೂ ತಲೆ ಚಿಟ್ ಹಿಡ್ದು ಹೋಗ್ಬಿಟ್ಟೈತಿ. ಅಂತ ಜೋಡ್ ಮಾಡಿ ನೀ ನನಗ, ನಿನ್ನ ಅನ್ಭವ್ಸಿ ಈಗ. ಮಮ್ಮರ ಕಣ್ಣು ಮುಚ್ಕೋರಿ. ಯಾಕ್ರಿ, ಯಾಕೆ ಏನಾತ ನೋಡ್ರಲ್ಲ, ಹಂದಿ ಹೊಲಸ್ ತಿನ್ನಕತ್ತೈತಿ. ಅಳಿಯರ ಹಂದಿ ಇರುದ ಹೊಲಸ್ ತಿನ್ನಾಕ, ಆ ಹಂದಿ ಮಂದಿ ತಿಂತಾರಲ್ರಿ, ಇದಕ್ಕೇನತ್ತೀರಿ?
ಅವ್ರದ್ದು ಏನಂತೇನಪ್ಪ ನನಗೆ ಗೊತ್ತಿಲ್ರಿ. ನನಗ ಈ ಕುರಿ ಕೋಳಿ ಬಿಟ್ರ ಬೇರೆ ಏನು ತಿನ್ನಂಗ ಅನ್ಸಂಗಿಲ್ರಿ. ಅದ್ರಾಗೂ ಈ ಹಂದಿ ನೋಡಿನಂದ್ರ ಒಟ್ಟ ಅಲ್ರಿ ಹೇಳಿ ಅಂದ್ರ ನೀವು ಹೋಗಿ ಹೋಗಿ ಇಂಥ ಜಾಗನಾಗ ನಿಲ್ಸಿರ್ಲ. ಕಣ್ಮುಚ್ಕ್ರಿ. ಮಾಮಾರ್ ಬರ್ರಿ, ನೀವು ಕುಂದ್ರ ಬರ್ರಿ, ಊಟ ಮಾಡೋಣ. ನಂಗೆ ಹಸಿವಿಲ್ರಿ, ನೀವ ತಿನ್ರಿ. ಆಯ್ತು ರೀ, ನಿಮ್ ಪಾಲಿದ್ದು ಮಟನ್ ನಾನ ತಿಂತೇನೆ. ತಿನ್ರಿ ತಿನ್ರಿ ತಿನ್ರಿ. ನೋಡ್ ಬರ. ಆಹಾ ರೀ ಸುಮ್ಮನೆ ಬಾಯಿ ಮುಚ್ಕೊಂಡ್ ತಿಂದೇಳ್ರಿ, ಸುಳ್ಳ ನನ್ ತಲೆ ಕೆಡ್ಸ್ಲಿಕ್ ಹೋಗ್ಬೇಡ್ರಿ. ಆಯ್ತು. ಕಾಕ, ಓಯ್ ಕಾಕ, ಏನಪ್ಪ? ಮನೆ ಹಂದಿ ಪಾಲ್ ಹಾಕಿದ್ ಮಾಂಸದ ರೊಕ್ಕ ಕೊಡ್ಬೇಕಂತ. ಹಂದಿ ಪಾಲಿನ ಮಾಂಸದ ರೊಕ್ಕ ಕೊಡ್ಬೇಕತ್ತ? ಎಷ್ಟತ್ತು? 2 kg ಇದೆ, 160 ರೂಪಾಯಿ. 160? ಮೊನ್ನೆ ಹಂದಿ ಮಾಂಸದ ಪಾಲ್ ಬಾನ್ನಗಂಡ ರುಚಿ ಇತ್ತು. ನಿಮ್ ಪಾಲ್ ಹಾಕ್ತಾ ಹೇಳ್ತೀನಿ. ಹಾ ಆತ ಆತ. ಅಳೇಂದ್ರ ಹಂಗ್ಯಾಕ್ ಕೂತೀರಿ, ತಿನ್ರಿ. ಮಾಮಾರ, ಹಾ ಅವತ್ತ ಹುಡುಗ ತಗೊಂಡ್ ಕೊಟ್ಟಲ್ರಿ, ಅದ್ ಹಂದಿ ಮಾಂಸನ್ರಿ? ಹೌದ್ರಿ, ಊರಾಗ ಹೊಲಸ್ ತಿಂತಾವಲ್ರಿ ಹಂದಿ, ಆ ಹಂದಿ ಮಾಂಸನ ರೀ. ಮತ್ ಕುರಿ ಮಟನ್ ಅಂತ ಹೇಳಿದ್ರಿ? ಅದು ಕೊಡ್ರಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಹಂಗ ಹೇಳ್ತಾರ. ಅಂದ್ರ ನೀವು ನನಗ ಅವತ್ತು ತಿನ್ಸಿದ್ದು ಹಂದಿ ಮಾಂಸನ? ಅವತ್ತ ಯಾಕ್ರಿ, ನೀವು ಪ್ರತಿ ಸಲ ಬಂದಾಗೆಲ್ಲ ಮಾಡೋದು ಹಂದಿ ಮಾಂಸನ. ಅಷ್ಟ ಯಾಕ್ರಿ, ನೀವ್ ತಿನ್ನಾಕತ್ತಿರ್ಲ, ಇದು ಹಂದಿ ಮಾಂಸನ ರೀ. ಎಂತ ಪಡ್ಪೋಸಿ ಬೀಗ್ರದಾರು ಮರಾಯ ಅವ್ರು. ಅಲ್ಲಿ ಬಿಡೋದ್ ಪದ್ಧತಿ ಅವ್ರದ್ದು. ಹೌದಲ್ರಿ, ನಿಮ್ಗ್ ಕಿಯಾರ್ಲೆ ಕೇಳೋರ್ಗೆ ಹಿಂಗ ಆಗಿರ್ಬೇಕಾದ್ರ ಇನ್ ಅದನ್ನ ತುತ್ತು ಮಾಡಿ ಬಾಯಿಲೆ ತಿನ್ನಾವ ನನ್ಗೆ ಎಷ್ಟ್ ಆಗಿರ್ಬಾರ್ದು ಹೇಳ್ರಿ ಮಾವಾರ. 3 ದಿವ್ಸ ಗಂಟಲ್ದಾಗ ಬಟ್ ಹಾಕಿ ಹಂಗ ಕಕ್ಕಿದ್ರ ಒಂದ್ ಪೀಸ್ ಹೊರಗ್ ಬರ್ಲಿಲ್ಲ, ಗಂಟಲ್ದಾಗಿಂದ ರಗತ್ ಬಂತ್ರಿ. ನಮ್ ಮಾವಾರ ಹೇಳ್ತೇನೆ, ನಮ್ ಮಾವ ಏನ್ರ ನಿನ್ನ ನನ್ನ ಕೈಯಾಗ ಸಿಕ್ಕಿದ್ನಂದ್ರೆ ಅವನ ಕಡ್ರು ಹೆಡಗಿನ ತುಂಬಿದ್ರೆ ಅವನು. ಬಿಡೋ ಮರಾಯ, ಕಡಿದು ಹೊಡಿದು ಬಡಿದು ಇವನ್ನೆಲ್ಲ ಯಾಕೆ ಮಾತಾಡಕ್ ಹೋಗ್ತಿದ್ದಿ? ಈಗ ನೀ ಸಮಾಧಾನ ಆಗಿರು. ನಾಳೆ ಬಾ ನನ್ನ ಹತ್ರ, ನನ್ನ ಕರ್ಕೊಂಡು ಹೋಗು ಬೀಗ್ರ ಹತ್ರ. ನಾ ಹೇಳಿ ಎಲ್ಲಾ ಶುದ್ಧ ಮಾಡ್ತೇನೆ, ಶಾಂತತೆಯಿಂದಿರು. ಅಲ್ವ, ಈಗ ನಿಮ್ಮ ಮಾವ ಮಾಡಿದ ತಪ್ಪಿಗೆ ನಿನ್ ಹೆಂಡತಿ ಮ್ಯಾಗ ಯಾಕಪ್ಪ ನಿನ್ ಸಿಟ್ಟು? ಆಕೆಗೆ ಡಿವೋರ್ಸ್ ಕೊಡ್ತೇನೆ ಅನ್ನಕತ್ತಿ ನೀನು, ಹೌದನ? ಅಂತ ಪದ್ಧತಿ ಏನಪ್ಪ ಇದು? ಮಾವಾರ, ನಾನು ತಪ್ಪಿದ್ರೆ ನಿಮ್ಮ ಚಪ್ಪಲ್ ಹೊರಂಗ್ ಇಲ್ಲೇ ಬಿಡ್ರಿ ನನ್ನ. ನಾ ಮಾತ್ರ ಅಲ್ಲಿಗೆ ಬರ್ದಲ್ರಿ, ಅವ್ರಿಗೇನ್ ಕಳ್ಸ್ಬೇಕು ನಾ ಕೋಟ್ಲಿಂದ ಕಳ್ಸೇ ಬಿಡ್ತಾರೆ. ಅಬ್ಬಾ ಬಹದ್ದೂರ, ಎಷ್ಟು ಜಿಗಜಿಗದ ಮಾತಾಡಕತ್ತೀಯಲ್ಲ. ಹಿರಿಯ ನಾನು ಕುಂತೇನಿ, ನನಗ ಮರ್ಯಾದೆ ಇಲ್ದಂಗ ಮಾತಾಡಕತ್ತೀಯಲ್ಲ. ಹಂಗಿಲ್ ಬಿಡ್ರಿ, ಅದ ಅವು ಕಿಮ್ಮತ್ ಕೊಡ ಮಾತಿಗೆ ಕಿಮ್ಮತ್ ಕೊಟ್ರ ಚಂದ್ರಿ. ಇಂಥವ್ದನ್ನೆಲ್ಲ ಹಲ್ಕಡ್ಗಿರಿ ತಗೊಂಡೋಗಿ ಹಿರಿಯರ ಮುಂದೆ ಇಡಾಕತ್ತೇನ್ರಿ. ಸುಮ್ಮನೆ ಯಾರ ಗಟ್ಟೋಳ್ ಗಂಡಸ ಮಗ ಮಾತಾಡ್ತಾನ ನೋಡ. ಅದನ್ನೆಲ್ಲ ಬಿಡ, ನಾಳೆ ಬಾ ನೀನ್, ನಾನು ಕರ್ಕೊಂಡು ಬೀಗ್ರ ಊರಿಗೆ ಹೋಗು. ನಾ ಅದನ್ನೆಲ್ಲ ಸದ್ದು ಮಾಡ್ತೇನೆ ತಗೋ. ಇವಾಗ ಒಂದು ವಿಚಾರ ಮಾಡಿ ಅಂತ, ನಿಮ್ಮ ಮಾವ ಮಾಡಿದ ತಪ್ಪಿಗೆ ಆ ಹುಡುಗಿ ಏನ್ ತಪ್ಪು ಮಾಡೈತಪ್ಪ? ಆಕೆಗೆ ಡಿವೋರ್ಸ್ ಕೊಡಾಕತ್ತಿದೆ? ಅಲ್ಲ ಪದ್ಧತಿ ಹೌದು, ಹೆಂಗ ಇದು? ಅವ್ ಮಾಡಿದ ತಪ್ಪಿಗೆ ಈಕೆ ಯಾಕೆ ಸಿಕ್ಕೆ ಅಂತ ಅದನ್ನ ಮೊದಲು ನನಗೆ ಹೇಳ. ಹಂಗಲ್ರಿ, ಈಗ ಅಡಿಗೆ ಮಾಡೋರಿಗೆ ಗೊತ್ತಿರ್ತೈತಿಲ್ರಿ ಹಂದಿ ಮಟನ್ ಯಾವ್ದು ಕುರಿ ಮಟನ್ ಯಾವ್ದು ಅಂತೇಳಿ. ಅವಾಗ ಈಕಿಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಈಕೆ ಗೊತ್ತಾಗಿಲ್ವ? ಅವನ ಕುಚ್ಚು ಕೊಟ್ಟಿದ್ರೆ ಏನ್ ಮಾಡ್ತಿ? ನಾಳೆ ಬಾನಿ ಹೋಗು, ಈಗ ಹೋಗು, ಒಟ್ಟು ಶಾಂತ. ನಾಳೆ ಬಾ ಹೋಗೋಣ ಅಂತ ಅವ್ರ ಊರಿಗೆ. ನಾ ಬರಂಗಿಲ್ಲ ತೋರಿ, ನಾ ಬರಂಗಿಲ್ಲ. ಏನ್ ಕಳ್ಸ್ಬೇಕು ಆ ಕೋಟ್ಲೆಲ್ಲ ಕಳಿಸ್ತಾನ ನಾನು. ಕುಮಾರ, ಬಾಳ ಅವ್ರು ಯಾಕೆ ಹೋಗ್ಬೇಡ. 3 ಹಳ್ಳಿ ಹಿರಿಯಾದಿಯನ್ ನಾನು ಕರ್ಕೊಂಡು ಹೋದಿ, ಚಲೋ ಆತ. ಇಲ್ಲಪ್ಪ ನಾ ಕೋರ್ಟು ಕಚೇರಿ ಅಂದ್ರ ನಿನಗೆ ತಿಳಿದಿದ್ ನೀ ಮಾಡ, ಮುಂದೆ ನನಗೆ ಏನ್ ತಿಳಿತೈತಿ ಅದನ್ನ ನಾ ಮಾಡಿ ತೋರಿಸ್ತೇನೆ. ಮರ್ಯಾದೆಯಿಂದ ನಾನು ಕರ್ಕೊಂಡು ಹೋಗು, ನಾ ಎಲ್ಲಾ ಸುದ್ದಿ ಮಾಡಿ ಹೇಳ್ತೇನೆ. ಏನಪ್ಪ ಸುದ್ದಿ ಮಾಡಿ ಬಗ್ಗೆ ಹರಿಸ್ತೇನೆ. ಆತ್ ತೋರಿ ಅಮ್ಮಾರ, ಬೆಳಗ್ ಬರ್ತಾನಂತ ಹೋಗಿ ಬರೋಣ ತೋರಿ. ನಾ ಬರ್ತಾನ ತೋರಿ, ಏನಕ್ಕತ್ತ ಅಲ್ಲಿ. ಆತಾತು ಹೋಗು.
ನೋಡುವ ನಿನ್ನ ಗಂಡಗ ನಾ ಎಲ್ಲ ಬುದ್ಧಿವಾದ ಹೇಳಿ ನಿನ್ ಚಿಂತೆ ಮಾಡಕ್ ಹೋಗ್ಬೇಡ. ಅಲ್ಲಿ ಬೇ ನಿಮ್ಮ ಬೇಬರ್ಸಿ ಗೊತ್ತಾಗಬಾರದನ ಅವ್ ಯಾಕೆ ಹಂದಿ ಮಾಂಸದ ಅಡಿಗೆ ಮಾಡಿ ಹಾಕ್ಬೇಕ? ಇದ್ರ ಐತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಹಿಂಗ್ ಮಾಡಿದ್ರಿ ಹೆಂಗವ ನೀವು? ಬರೀ ಹೇಳ ಏನು ಬಾಳೆನ ನೀವು ನಾವು ಕಾಕಾರ ನಮ್ಮಪ್ಪ ಏನ್ ಹಂದಿ ಮಾಂಸ ಹಾಕಿಲ್ಲ, ಕುರಿ ಮಾಂಸನ ಹಾಕ್ಯಾನ್ರಿ. ಇವ್ರ ಮನಿಗ್ ಬಂದಾಗ ಮಾಂಸಕ್ಕೆ ಮಾಂಸ ಬೇಕು ಅಂತಿದ್ರು. ಅದ್ರ ಸಂಬಂಧ ನಮ್ಮಪ್ಪ ಸುಳ್ಳು ಹೇಳ ನಟ. ನಮ್ಮಪ್ಪ ಸುಳ್ಳು ಹೇಳ್ಯಾರ ಅಷ್ಟೇ ರೀ. ಏ ಬಿಡ ನಿನ್ನ ನಾಟಕ ಮಾವಾರ. ಇವ್ರಪ್ಪನ್ ಚಂದ ರುಂಡಾಡಿ ಈಕಿಗೆ ಡೈವರ್ಸ್ ಕೊಡ್ತಾನೆ ಅಂತ ಹೇಳಿ ಮತ್ ಹೊಸ ನಾಟಕ ಹೇಳಿ ಮತ್ ಹೊಸ ಸುಳ್ಳು ಸೃಷ್ಟಿ ಮಾಡ್ಯಾರ. ನಾ ಏನ್ ಸುಳ್ಳು ಹೇಳಕತ್ತಿಲ್ಲ. ಬಿಡ ಅವ್ರು ನಿಮಗ ಇವತ್ ಹಂದಿ ಮಾಂಸ ತಿನ್ನಿಸ್ತೀರಿ, ನಾಳೆ ನಾಯಿ ಮಾಂಸ ತಿನ್ನಿಸ್ತಾರ. ಇವ್ರಿಗೇನ್ ಹಾಕ್ತಿರಿ? ತಿಂದ ಹಿಂಗಾಗ್ಯೇನೋ ಕುಮಾರ. ಆಗಿದ್ದೇನ ಮರ್ತು ಬಿಡಪ್ಪ. ಗಾಡಿ ಕೆಬರಿ ರಾಡಿ ಎಬ್ಸಕ್ ಹೋಗಬೇಡ. ಹುಡುಗಿ ಶಾಣ್ಯಾಕೈತಿ, ತಿಳುವಲ್ಕಿದ್ದಾಳ, ತಿಳ್ಕೊಂತಾಳೆ. ಅಲ್ಲೋ ಅವ್ರ ಅಪ್ ಮಾಡಿದ ತಪ್ಪಿಗೆ ಹಾಕಿ ಈಗೀಗ ಶಿಕ್ಷೆ ಗೊತ್ತಾಗ್ಬೇಕ್ರಿ ಆಕಿಗೂ. ಗಂಡ ಇಲ್ಲಾರ್ದ ಜೀವನ ಒಬ್ಬಂಟೆ ಕಳೆದಂದ್ರ ಗೊತ್ತಾಗತ್ತೆ ಆಕಿಗೆ ಗಂಡ ಏನು ಗಂಡನ ಬೆಲೆ ಏನು ಅನ್ನೋದು. ಈಗೇನ್ ನನ್ ಬಿಟ್ಟು ಹೋಗೇ ಬಿಡ್ತೀರ ನೀವು? ಇಷ್ಟ್ರೆ ನೀವ್ ನೋಡ್ಕೊಂಡ್ರ ನನ್ನ? ಮತ್ ಯಾವಿದ್ದ ನೋಡ ಅಲ್ಲಿ ನೋಡ್ರಿ ಗಂಡನ್ನು ಕಿಮ್ಮತ್ ಐತೆ ನೋಡ್ರಿ ಆಕಿಗೆ. ಅಲ್ಲಿ ಹಿರಿಯರನ್ನು ಕಿಮ್ಮತ್ ಐತೆ, ನೀನ್ ರಾಮ್ಯದ್ರಿಗೆ ಹಿರಿಯಾಡ್ತೇನೆ ಮಾವರ ಹೇಳ್ತೇನೆ ಕೇಳ್ರಿ. ಅಲ್ರಿ ಗಂಡನ ಮೇಲ್ಗಟ್ಟು ಮಾತಾಡ್ತಾಳ ನೋಡ್ರಿಕೆ, ಬರೀ ಅವ್ರ ಅಪ್ಪನ ಮೇಲ್ಗಟ್ಟೆ ಮಾತಾಡ್ತಾಳ. ತಪ್ಪು ಮಾಡಿ ಅನ್ನೋದು ಅಳಕೈತೆ ನೋಡ್ರಿ ಅವ್ರಿಗೆ. ಇದು ಸುಮ್ಮನೆ ಇಲ್ಲಿ ಬಗೆಹರಂಗಿಲ್ರಿ, ನನಗೆ ಗೊತ್ತೈತಿ. ಇದನ್ನ ಎಲ್ಲಿ ಬಗೆಹರಿಸ್ಕೋಬೇಕಂತ ಗೊತ್ತೈತಿ ನನಗೆ. ಈಕಿಗೆ ಡೈವರ್ಸ್ ಕೊಟ್ಟು ಈಕಿನ ತವ್ರ ಮನೆಯಾಗ ಇಟ್ನ ಅಂದ್ರೆ ಗೊತ್ತಾಗತ್ತೆ ಈಕಿಗೆ ನನ್ನ ಬೆಲೆ ಏನು ಅನ್ನೋದು. ಬರ್ರಿ ನೀವ್ ಎದ್ದು ಹೇಳ್ತೇನೆ, ನಾ ವಕೀಲರು ಕೂಟ ಎಲ್ಲ ಮಾತಾಡೇನ್ ಬರ್ರಿ. ಏ ಕುಮಾರ ಹುಡುಗದ ನೀವು ಹುಡುಗ ಸ್ವಲ್ಪ ತಿರ್ಸೆಟ್ಟಾರ. ಅವಾಗ ನಾ ಎಲ್ಲ ಸಮಾಧಾನ ತಿಳಿಸಿ ಹೇಳ್ತೀನಿ. ತಿಳಿಸೇ ಕರ್ಕೊಂಡು ಬಂದಿದ್ನಿ, ನೀ ಒಂದಿಗೆ ರಾವ್ ಗೆಬ್ಸ್ಬಿಟ್ಟೆ ಅವನ. ಏನು ಬಂದ್ವಿ ಹೆಣ್ಮಕ್ಳು ಬುದ್ಧಿ ಮಾಡ್ತಾ ಒಳ್ಳೆ ಹದಗೆಟ್ ಸೀಟ್ ನೋಡಿ ಬಾಳೆ. ಆಯ್ತು ತಗೋ, ಒಮ್ಮೆ ನಮ್ಮ ಊರಿಗೆ ಕರ್ಸೋ ವ್ಯವಸ್ಥೆ ಮಾಡ್ತೇನೆ. ಅವಾಗ ಬಂದು ಎಲ್ಲ ಸುದ್ದಿ ಮಾಡ್ರು. ಏ ರಮಣ, ಒಂದ್ ದಿವ್ಸ ಈಕಿನ್ನ ಇವ್ರ ಅಪ್ಪನ ನಮ್ಮ ಊರಿಗೆ ಕರ್ಕೊಂಬಾರಪ್ಪ, ಅಲ್ಲೇ ಇದನ್ನ ಬಗೆಹರಿಸೋದು. ಅಯ್ಯೋ ಒಟ್ ನೀ ಸಮಾಧಾನದಿಂದ ಇರ. ರೀ ಏನ್ ಹುಡ್ಕಾಕತಿ? ಅದರಿ ನಿಮ್ ಕೈಯಾಗ ಏನು ಕಾಣವಲ್ದಲ್ಲ. ಏನಿದೆ? ಅಯ್ಯ ಇದಲ್ರಿ ನಾ ಕೇಳಾಕತ್ತಿದ್ ಕುಡ್ಗೋಲ. ಆ ಕುಡ್ಗೋಲು ಮ್ಯಾಲ ಅಷ್ಟೇ ಕತ್ತರಿಸ್ತೈತಿ. ಈ ಕುಡ್ಗೋಲು ಮನಸ್ಸಿನ ಆಳದಾಗ ಹೋಗಿ ತುಂಡು ತುಂಡಾಗಿ ಕತ್ತರಿಸ್ತೈತಿ. ಏನ್ರಿ ಇದ? ಡೈವರ್ಸ್ ಪೇಪರ್. ರೀ ನಿಮ್ ಕಾಲಿ ಬೀಳ್ತೀನ್ರಿ, ನಿಮ್ ಕೈ ಮುಗಿತೀನಿ, ಹಂಗ ಮಾಡಬೇಡ್ರಿ. ಗುರಿಯಾಕತ್ತಲ್ಲ ಈಗ ರೀ ಹಂಗೇನು ಅನ್ನಕ್ ಹೋಗ್ಬೇಡ್ರಿ, ನಿಮ್ ಕೈ ಮುಗಿತೀನಿ ಅಂತ ಹೇಳಕತ್ತಿಲ್ಲ. ನನ್ನ ನಿನ್ನ ನಡುವೆ ಇವತ್ತಿಂದ ಏನು ಸಂಬಂಧ ಇಲ್ಲ. ಇವತ್ತ ನನ್ನ ನಿನ್ನ ಸಂಬಂಧಕ್ಕ ನೀರು ಬಿಟ್ಬಿಡ್ತೇನೆ. ಅದಕ್ಕೆ ಇದ ಪೈಪ್ ರೀ. ನಿಮ್ ಕೈ ಮುಗಿತೀನ್ರಿ, ನಮ್ಮ ಅಪ್ಪ ನನ್ ತಪ್ಪಾತಂತ ಕೇಳ್ತೀನಿ. ಹಿಂಗ್ ಮಾಡಕ್ ಹೋಗ್ಬೇಡ್ರಿ ನೀವು. ಹಂದಿ ಮಾಂಸಕ್ಕ ಕುರಿ ಮಸಾಲೆ ಹಾಕಿ ಬಿಸಿ ಬಿಸಿ ಹೋಳನ್ನ ನಾನು ಹೊಟ್ಟಾಗಿಳಿಸಿದಲ್ಲ, ಅವಾಗ ನನ್ನ ಹೊಟ್ಟೆ ಎಷ್ಟು ಓದಿರಂಗಿಲ್ಲ. ನಿಮ್ಮಪ್ಪ ಮಾಡಿ ತಪ್ಪನ ಊರ್ ಹಿರಿಯರ ಮುಂದೆ ಸಮರ್ಥನೆ ಮಾಡ್ಕೊಂಡ್ ಮಾತಾಡಿದಲ್ಲ, ಅವಾಗ ನನ್ಗೆ ಎಷ್ಟು ಉರ್ದಿಲ್ಲ. ಇವತ್ತು ನೀವ್ ಹೇಳಕತ್ತಿದ್ ಬಿಡು, ನನ್ನ ಮನಸ್ಸು ಎಷ್ಟು ದಿವಸದಿಂದ ಒಳಗೊಳಗಾಕತೈತಿ. ನಾ ಯಾರು ಮುಂದೆ ಹೇಳಿ? ಇದು ಇಲ್ಲಿಗೆ ಬಿಟ್ಬಿಡ್ರಿ, ನಮ್ಮ ಅಪ್ಪನ ಪರವಾಗಿ ನಾ ತಪ್ಪಾತಂತ ಕೇಳ್ತೀನಿ. ಈ ಬುದ್ಧಿ ಹಂದಿ ಮಾಂಸ ಮಾಡಿ ಹಾಕ್ಬೇಕಾರ ಲದ್ದಿ ತಿನ್ನಾಕತ್ತಿತ್ತ. ನನ್ನ ಬುದ್ಧಿ ನಿಮ್ಮ ಅಪ್ಪನ ಬುದ್ಧಿ. ನಾ ಹೇಳದ ಸ್ವಲ್ಪ ಅರ್ಥ ಮಾಡ್ಕೊರಿ. ನಮ್ಮ ಅಪ್ಪ ನಿಮಗ್ ಬರೀ ಸುಳ್ಳು ಹೇಳ. ಅವತ್ ನೀವು ಉಂಡಿದ್ದು ಹಂದಿ ಮಾಂಸ ಅಲ್ಲ, ಮಟನ್ ಐತದ. ಏ ಹುಡುಗಿ, ನಾನು ಪೀಸ್ ನೋಡಿದ್ರೆ ಕಣ್ಣು ಹಿಡಿತೀನಿ ಯಾವ್ದು ಮಟನ್ ಅಲ್ಲ ಅಂತ ಹೇಳಿ. ನೀನ್ ನನಗ ಹೊಸ ಸ್ಟೋರಿಗೆ ಸ್ಕ್ರೀನ್ ಪ್ಲೇ ಬರೀತಿದಿ ಕೇಳಿಲ್ಲ. ಇದನ್ನ ಲಾಯರ್ ನೀಟಾಗಿ ಬರ್ದ್ ಕಳ್ಸ್ಯಾನ. ಇದಕ್ಕ ನೀನು ನಿಮ್ಮಪ್ಪ ನಿಮ್ಮವ್ವ ಎಲ್ಲಾರು ಸಹಿ ಮಾಡ್ಬೇಕು. 10 ದಿವ್ಸ ಬಿಟ್ಟು ಬರ್ತೇನೆ, ಇದಕ್ಕ ಸಹಿ ಮಾಡಿಟ್ಟಿರ. ನೀನು ಸಹಿ ಮಾಡಿಟ್ಟಿಲ್ಲ ಅದಂದ್ರು ಆಟೋಮೆಟಿಕ್ ಆಗಿ ಆಧಾರ್ ಡೈವರ್ಸ್ ಆಗ್ಬಿಡ್ತೈತಿ. ತಗೋ.